असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। परम पूज्य जितकामानंद जी महाराज, ಆತ್ಮೀಯ ಶಿಕ್ಷಕ ಶಿಕ್ಷಕಿಯರೇ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಿಕ್ಷಕರನ್ನು ಶಿಕ್ಷಕಿಯರನ್ನು ಬಹಳ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಗೌರವಿಸಿ ಅವರನ್ನು ಗುರು ಅಂತ ಕರೆಯಲಾಗುತ್ತೆ. ಸಂಸ್ಕೃತದಲ್ಲಿ ಗುರು ಅನ್ನುವಂತಹ ಪದಕ್ಕೆ ಇರುವಂತಹ ಅರ್ಥ, ಯಾರು ಅಂಧಕಾರವನ್ನು ಹೋಗಲಾಡಿಸ್ತಾರೋ, ಯಾರು ಮನಸ್ಸನ್ನು ತಿಳಿಯಾಗಿಸ್ತಾರೋ, ಮನಸ್ಸಿನಲ್ಲಿರುವಂತಹ ತಮಸ್ಸನ್ನು, ಅಜ್ಞಾನವನ್ನು, ತಪ್ಪು ಕಲ್ಪನೆಗಳನ್ನು, ಭಾವನೆಗಳನ್ನು ಯಾರು ದೂರ ಮಾಡ್ತಾರೋ ಅವರು ಗುರು. ನಿಮ್ಮ ಶಿಕ್ಷಣ ವೃತ್ತಿ, ಪ್ರೊಫೆಷನ್, ನೀವು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದಿರಬಹುದು ಅಥವಾ ಬೇರೆಯ ಅವಕಾಶವಿಲ್ಲದೆ ನೀವು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರಬಹುದು. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ನಾವು ಬಯಸಿದ್ದನ್ನು ಪಡಿತೇವೆ, ಕೆಲವು ಸತಿ ಬಯಸಿದ್ದನ್ನು ಪಡೆದಿರ ಕೂಡ ಹೋಗ್ತೇವೆ. ಎಲ್ಲವನ್ನೂ ನಾವು ನಮ್ಮ ಇಚ್ಛೆಯಂತೆ ಪಡೆಯೋದು ನಮಗೆಲ್ಲರಿಗೂ ಆಗಿರುವಂಥ ಅನುಭವ ಅಸಾಧ್ಯ. ಹೀಗಾಗಬೇಕು, ಬೇಕಾದಷ್ಟು ಕನಸುಗಳನ್ನು ಕಟ್ಟಿರ್ತೇವೆ, ಆದರೆ ಅದಕ್ಕೆ ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಿರೋದಿಲ್ಲ, ಅದಕ್ಕೆ ಬೇಕಾದಂತಹ ತಯಾರಿ ಇರೋದಿಲ್ಲ. ಆದ್ದರಿಂದ ಆ ಆಸೆ ಈಡೇರೋದಿಲ್ಲ, ಕನಸು ನನಸಾಗೋದಿಲ್ಲ. ಯಾವ ಹುದ್ದೆಯಲ್ಲಿರಲಿ, ಯಾವ ವೃತ್ತಿಯಲ್ಲಿರಲಿ, ಆ ವೃತ್ತಿಗೆ, ಆ ಹುದ್ದೆಗೆ ನಾನು ಗೌರವವನ್ನು ತುಂಬುತ್ತೇನೆ ಅನ್ನುವಂಥ ಭಾವನೆ ನಮಗೆ ಬಂದರೆ, ಆಗ ನಾನು ಎಲ್ಲೇ ಇದ್ದರೂ ಕೂಡ ಅದು ವಿಶೇಷವಾಗಿಬಿಡುತ್ತೆ. ಒಬ್ಬ ಶಿಕ್ಷಕ ಇರಬಹುದು, ಒಬ್ಬ ಶಿಕ್ಷಕಿ ಇರಬಹುದು, ಒಬ್ಬ ಸಾಮಾನ್ಯ ಕಸ ಗುಡಿಸುವಂಥ ಕೆಲಸದವನಿರಬಹುದು, ಒಬ್ಬ ರಾಜ ಮಹಾರಾಜ ಇರಬಹುದು, ಒಬ್ಬ ಪ್ರೈಮ್ ಮಿನಿಸ್ಟರ್ ಇರಬಹುದು, ಒಬ್ಬ ಮಂತ್ರಿ ಇರಬಹುದು, ಅಥವಾ ಯಾವ ಕೆಲಸವನ್ನು ಮಾಡದೆ ಕೇವಲ ಮನೆಯಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಟು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾ ಅಕ್ಕರೆಯಿಂದ ಪ್ರೀತಿಯಿಂದ ಒಳ್ಳೆ ವಿಚಾರಗಳನ್ನು ಹೇಳ್ತಾ ಮನೆಯಲ್ಲಿ ಬೆಳೆಸುವಂತಹ ತಾಯಿ ಇರಬಹುದು. ಪ್ರತಿಯೊಬ್ಬರೂ ಕೂಡ ತಾವು ಮಾಡುವಂತಹ ಕೆಲಸದ ರೀತಿಯಿಂದ ವಿಶೇಷವಾಗ್ತಾರೆ. ಯಾವ ಕೆಲಸ ಅನ್ನೋದು ಮುಖ್ಯ ಅಲ್ಲ, ಆ ಕೆಲಸವನ್ನು ಮಾಡುವಂತಹ ರೀತಿ ಇದೆಯಲ್ಲ, ಆ ಕೆಲಸವನ್ನು ಬೇರೆಯಾಗಿಸ್ಬಿಡುತ್ತೆ. ಅದು ಸಾಮಾನ್ಯವಾದಂಥ ಕೆಲಸವಾಗೋದಿಲ್ಲ, ಅದು ವಿಶೇಷವಾದಂಥ ಸಾಧನೆಯಾಗತ್ತೆ. ವಿವೇಕಾನಂದರು ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಈಚ್ ಈಸ್ ಗ್ರೇಟ್ ಇನ್ ಇಸ್ ಓನ್ ಪ್ಲೇಸ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶಿಷ್ಟ. ಅವನಲ್ಲಿರುವಂತಹ ಸಾಮರ್ಥ್ಯ, ಅವನಲ್ಲಿರುವಂತಹ ಕೆಪ್ಯಾಸಿಟೀಸ್ ಯಾವುದಿದೆ ಅದನ್ನು ಹೊರತರೋದಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ಅವನೊಬ್ಬ ಸಾಮಾನ್ಯವಾದಂಥ ಕೆಲಸವನ್ನು ಮಾಡುವಂತಹ ಒಬ್ಬ ಕೆಲಸಗಾರನಾಗಿರಬಹುದು ಅಥವಾ ಒಬ್ಬ ದೊಡ್ಡ ರಾಜನೇ ಆಗಿರಬಹುದು. ತನ್ನ ಕೆಲಸವನ್ನು ಸಮರ್ಪಕವಾದಂಥ ರೀತಿಯಲ್ಲಿ ಅವನು ನಿಭಾಯಿಸಿದರೆ ಅವನು ವಿಶೇಷ ವ್ಯಕ್ತಿಯಾಗ್ತಾನೆ. ಯಾರನ್ನು ತುಚ್ಛ ಮಾಡಬಾರದು, ಯಾರನ್ನು ಅಲ್ಲಗಳೆಯಬಾರದು. ವರ್ಕ್ ಡಿಗ್ನಿಟಿ ಅನ್ನುವಂಥದ್ದು ಆ ಕಲ್ಚರ್ ನಮ್ಮ ಭಾರತದಲ್ಲಿ ಬಂದಿಲ್ಲ. ಅಂತಸ್ತು, ಪ್ರೆಸ್ಟೀಜ್, ಇದರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡ್ತೇವೆ. ವೈಟ್ ಕಾಲರ್ಡ್ ಜಾಬ್ಸ್, ನಾನು ಪ್ರಿನ್ಸಿಪಲ್ ಆಗಿರಬೇಕು, ಕಾಲೇಜಿನ ಡೈರೆಕ್ಟರ್ ಆಗಿರಬೇಕು, ಶಿಕ್ಷಕನಾಗಿದ್ದರೆ ಅಯ್ಯೋ ಪಾಪ, ಈ ಥರ ಮನೋಭಾವನೆಗಳನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ. ನಾನು ಮಾಡುವಂಥ ಕೆಲಸಕ್ಕೆ ನಾನು ಗೌರವ ಕೊಡ್ತೇನೆ ಅನ್ನುವಂಥ
ಕಲ್ಪನೆ ನಮ್ಮ ಮನಸ್ಸಿಗೆ ಬಂದಾಗ ಮಾತ್ರ ನಾವು ಮಾಡುವಂಥ ಕೆಲಸದಲ್ಲಿ ತೃಪ್ತಿಗೆ ಸಾಧ್ಯವಾಗುತ್ತೆ. ಒಂದು ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಘಟನೆ ಇದೆ, ನೀವು ಕೇಳಿರಬಹುದು. ಐನ್ಸ್ಟೈನ್ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸಬೇಕಾಗಿ ಹಲವಾರು ಜನ ಈ ಪ್ರಸಿದ್ಧ ವಿಜ್ಞಾನಿಯನ್ನು ನೋಡೋದಕ್ಕೆ ಅಂತ ಅವರ ಮನೆಗೆ ಬರ್ತಾ ಇದ್ದರು. ನಾನಾ ರೀತಿಯ ಪ್ರೆಸೆಂಟೇಷನ್ಸ್ ತೊಗೊಂಬರ್ತಾಯಿದ್ರು, ಬೊಕೆ ತರ್ತಾಯಿದ್ರು, ಅಂಥದ್ದು ಇಂಥದ್ದನ್ನು ತರ್ತಾಯಿದ್ರು ಅವರನ್ನು ಗೌರವಿಸಬೇಕು ಅಂತ. ಐನ್ಸ್ಟೈನ್ ತನ್ನದೇ ಆದಂತಹ ಚಿಂತನೆಯಲ್ಲಿ ಮಗ್ನರಾಗಿದ್ದರು. ಯಾವುದೋ ಒಂದು ವಿಶೇಷವಾದಂಥ ಒಂದು ಸಮಸ್ಯೆಯನ್ನು ಕುರಿತು ಬಹಳಷ್ಟು ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದರು. ಅವತ್ತು ತಮ್ಮ ಬರ್ತ್ಡೇ ಅನ್ನೋದನ್ನು ಮರೆತು ಬಿಟ್ಟಿದ್ದರು. ಸಾಮಾನ್ಯವಾದಂಥ ಉಡುಗೆ, ಅವರು ಪ್ರತಿನಿತ್ಯ ಹಾಕೋತಾ ಇದ್ದಂಥ ಒಂದು ಕೋಟು ಹಾಗೆ ಹಾಕ್ಕೊಂಡು ಕೂತಿದ್ರು ಅವರ ಲ್ಯಾಬ್ನಲ್ಲಿ, ಅವರ ಆಫೀಸ್ನಲ್ಲಿ. ಜನ ಎಲ್ಲ ಬರ್ತಾಯಿದ್ರು, ಬಂದು ಅವರನ್ನು ವಿಶ್ ಮಾಡ್ತಾಯಿದ್ರು. ಎಲ್ಲರೂ ಬಂದು ಹೋದ ನಂತರ ಅಷ್ಟೊಂದು ಜನ ಬರ್ತಾಯಿದ್ರು, ಇವರಿಗೆ ಪಾಪ ವ್ಯವಧಾನವೂ ಇಲ್ಲ ಹೋಗಿ ಅದನ್ನು ತನ್ನ ಬಟ್ಟೆಯನ್ನು ಬದಲಾಯಿಸ್ಕೊಂಬರ್ಬೇಕು, ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಅವಕಾಶ ಕೂಡ ಸಿಗಲಿಲ್ಲ. ಸಂಜೆ ಆಗಿದೆ. ಆಗ ಅವರ ಹೆಂಡತಿ ತರಾಟೆಗೆ ತೊಗೊಂಡ್ರು. ಏನು ಇವತ್ತು ನಿಮ್ಮ ಹುಟ್ಟದಬ್ಬ, ಹೊಸ ಬಟ್ಟೆ ತಂದಿಟ್ಟಿದ್ದೆ, ಮಾಡಿದ್ದೆ, ಅದನ್ನು ಹಾಕ್ಕೊಳ್ಳಿಲ್ಲ, ಮಾಡಲಿಲ್ಲ. ಆ ಹೊಸ ಕೋಟನ್ನು ಹಾಕ್ಕೊಂಡಿದ್ದರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಜನ ಇನ್ನೂ ಮೆಚ್ಚಿರೋರು, ಹಾಗೆ ಹೀಗೆ ಅಂತೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ಲು. ಆಗ ಐನ್ಸ್ಟೈನ್ ಹೇಳಿದ್ರು, ಜನ ಬಂದಿದ್ದು ನನ್ನನ್ನು ನೋಡೋದಕ್ಕೆ, ನನ್ನ ಕೋಟನ್ನಲ್ಲ. ನಾನೇನಾಗಿದ್ದೇನೆ ಅನ್ನೋದು ಬಹಳ ಮುಖ್ಯ ಹೊರತು ನಾನು ಹೇಗೆ ತೋರಿಸ್ಕೋತೇನೆ ಜಗತ್ತಿಗೆ ಅನ್ನೋದಲ್ಲ. ಆದ್ದರಿಂದ ನಾವು ಮಾಡುವಂಥ ವೃತ್ತಿ ಯಾವುದೇ ಇರಲಿ, ಅದನ್ನು ನಾನು ಸಮರ್ಪಕವಾಗಿ ಇನ್ವಾಲ್ವ್ಮೆಂಟ್ ಜೊತೆ ಮಾಡಿದ್ರೆ, ಸರಿಯಾದಂಥ ರೀತಿಯಲ್ಲಿ ಒಲವಿನಿಂದ ಮಾಡಿದಾಗ ಏನಾಗುತ್ತೆ, ಅದು ಪ್ರವೃತ್ತಿ ಆಗುತ್ತೆ. ಇಟ್ ಬಿಕಮ್ಸ್ ಮೈ ಸೆಕೆಂಡ್ ನೇಚರ್. ಪ್ರವೃತ್ತಿ ಅಂತಂದರೆ ಮೈ ಸೆಕೆಂಡ್ ನೇಚರ್. ದಟ್ಸ್ ಸಮಥಿಂಗ್ ವಿಚ್ ಐ ಟೇಕ್ ಟು ಆಟೋಮ್ಯಾಟಿಕಲಿ. ಉದಾಹರಣೆ ಕೊಡಬೇಕು ಅಂತಂದರೆ, ಪ್ರವೃತ್ತಿಗೆ ಉದಾಹರಣೆ ಕೊಡಬೇಕು ಅಂತಂದರೆ, ನೀವು ಬಾತುಕೋಳಿ ನೋಡಿದ್ದೀರ ಅಲ್ವಾ, ಡಕ್ಸ್ ನೋಡಿದ್ದೀರ. ಆ ಬಾತುಕೋಳಿ ನೀರಿನ ದಡದಲ್ಲಿ, ಕೆರೆಗಳ ಹತ್ರ ಅಲ್ಲಿ ಇಲ್ಲಿ ದಡಗಳಲ್ಲಿ ಆ ಮೊಟ್ಟೆಯನ್ನು ಇಡುತ್ತೆ, ಹುಲ್ಲಿನ ಜೊಂಡಿನ ಮಧ್ಯೆ ಆ ಮೊಟ್ಟೆಯನ್ನು ಇಡುತ್ತೆ, ಮಾಡುತ್ತೆ. ಅದಾದ ಮೇಲೆ ಮೊಟ್ಟೆ ಒಡೆದು ಸಣ್ಣ ಮರಿ ಆದ ಮೇಲೆ ಅದಕ್ಕೆ ಬೇಕಾಗುವಂಥ ಆಹಾರ ಪೋಷಣೆಯನ್ನೆಲ್ಲ ನೀಡಿದ ನಂತರ ಅದೇನು ಮಾಡುತ್ತೆ, ಆ ಮರಿ ಸ್ವಲ್ಪ ನಡೆದಾಡೋಕ್ಕಾಗತ್ತೆ ಅಂತಂದರೆ ತಕ್ಷಣ ಅದನ್ನು ಅಲ್ಲಿಂದ ತೊಗೊಂಬಂದು ನೀರಿಗೆ ನೂಕುಬಿಡುತ್ತೆ. ತಾಯಿ ಹಿಂದೆ ಆ ಮರಿಗಳು ದಬ್ 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 ಅಂತ ಬೀಳುತ್ತೆ ನೀರಿಗೆ, ನೀವು ನೋಡಿರ್ಬೋದು. ಆ ಮರಿಗಳು ಸ್ವಾಭಾವಿಕವಾಗಿ ಇಮಿಡಿಯೇಟ್ಲಿ ದ ಸ್ಟಾರ್ಟ್ ಸ್ವಿಮ್ಮಿಂಗ್. ಅದು ಅವುಗಳಲ್ಲಿರುವಂಥ ಇನ್ಬಿಲ್ಟ್ ರಿಫ್ಲೆಕ್ಸ್ ಆ್ಯಕ್ಷನ್, ಸೆಕೆಂಡ್ ನೇಚರ್. ಈಜುವಂಥದ್ದು, ನೀರಿನಲ್ಲಿ ವಾಸವಾಗಿರುವಂಥದ್ದು ಅಷ್ಟು ಸ್ವಾಭಾವಿಕವಾಗಿರುತ್ತೆ ಅದಕ್ಕೆ. ಅದರಲ್ಲಿ ಎಫರ್ಟ್ ಇರೋದಿಲ್ಲ. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದೇರ್ ಇಸ್ ನೋ ಎಫರ್ಟ್, ದೇರ್ ಇಸ್ ನೋ ಸ್ಟ್ರೈನ್, ದೇರ್ ಇಸ್ ನೋ ಸ್ಟ್ರೆಸ್, ಟೆನ್ಷನ್ ವೆನ್ ಇಟ್ ಬಿಕಮ್ಸ್ ಯುವರ್ ಪ್ರವೃತ್ತಿ. ಯಾವುದೇ ಒಂದು ವೃತ್ತಿ ನಿಮ್ಮ ಪ್ರವೃತ್ತಿಯಾದಾಗ ಅಲ್ಲಿ ಟೆನ್ಷನ್ ಇರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ. ಸ್ವಾಭಾವಿಕವಾಗಿ ಒಲವಿನಿಂದ ನೀವು ಕೆಲಸವನ್ನು ಮಾಡ್ತಾ ಇರ್ತೀರ. ನಿಮ್ಮ ತಾಯಿ ನಿಮಗೋಸ್ಕರ ಅಡುಗೆಯನ್ನು ಮಾಡ್ತಿರುವಾಗ ಇಷ್ಟೆಲ್ಲ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಮಾಡ್ತಾಳ? ನಿಮಗೆ ಅಚ್ಚುಮೆಚ್ಚಾಗಿರುವಂಥ ಒಂದು ತಿಂಡಿಯನ್ನು ಮಾಡಿದಾಗ, ನೀವು ಬಹಳ ದಿವಸಗಳ ನಂತರ ಮನೆಗೆ ಹೋದಾಗ ನಿಮಗೋಸ್ಕರ ಯಾವುದಾದ್ರೂ ಒಂದು ರುಚಿಯಾದಂಥ ಒಂದು ಅಡುಗೆಯನ್ನು ಮಾಡಿದಾಗ, ಶಿ ಡಸ್ ನಾಟ್ ಫೀಲ್ ಇಟ್ ಇಸ್ ಸ್ಟ್ರೈನ್ ಫಾರ್ ಹರ್. ಅದರಲ್ಲಿ ಸಂತೋಷ ಇರುತ್ತೆ. ದೇರ್ ಇಸ್ ಮೋರ್ ಎನರ್ಜಿ, ದೇರ್ ಇಸ್ ಮೋರ್ ಇಂಟ್ರೆಸ್ಟ್ ಇನ್ ಟ್ರೈಂಗ್ ಟು ಹೆಲ್ಪ್ ಆರ್ ಡೂ ಸಮಥಿಂಗ್ ಫಾರ್ ಸಮ್ವನ್ ಯು ಲವ್. ಇದು ಪ್ರವೃತ್ತಿ. ಇಂಗ್ಲೀಷ್ನಲ್ಲಿ ಇನ್ನೊಂದು ಫ್ರೇಸ್ ಇದೆ, ಆಕ್ಯುಪೇಷನ್. ಪ್ರೊಫೆಷನ್ ಅನ್ನೋದಕ್ಕೆ ಆಕ್ಯುಪೇಷನ್ ಅಂತ ಕೂಡ ನಾವು ಉಪಯೋಗಿಸ್ಬೋದು. ವಿತ್ ವಿಚ್ ಯು ಆರ್ ಆಕ್ಯುಪೈಡ್. ಯಾವುದು ನಿಮಗೆ ನಿಮ್ಮ ಜೀವನೋಪಾಯವಾಗಿರುತ್ತೋ ಅದನ್ನು ಆಕ್ಯುಪೇಷನ್ ಅಂತ ಹೇಳಬಹುದು. ಪ್ರೊಫೆಷನ್ ಅಂತಂದರೆ ಅಲ್ಲಿ ಸ್ವಲ್ಪ ಪ್ರೊಫೆಷನಲಿಸಮ್ ಇರಬೇಕಾಗತ್ತೆ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ, ಅದಕ್ಕೆ ಸ್ಪೆಷಲ್ ಸ್ಕಿಲ್ಸ್ ಇರಬೇಕಾಗತ್ತೆ, ಆವಾಗ ಅದನ್ನು ಪ್ರೊಫೆಷನ್ ಅಂತೀವಿ. ಇಲ್ಲೆಲ್ಲ ಅದು ಸಾಮಾನ್ಯವಾದಂಥ ಒಂದು ಆಕ್ಯುಪೇಷನ್ ಆಗತ್ತೆ ಅಲ್ವಾ. ಒಬ್ಬ ಬಾರ್ಬರ್ ಸುಮ್ಮನೆ ಕೂದಲನ್ನು ಕಟ್ ಮಾಡುವಂಥವನು,
ಒಬ್ಬ ಹೇರ್ ಸ್ಟೈಲಿಸ್ಟ್ ಅಂತ ಹಾಕೋತಾನೆ ನೋಡಿ, ನೀವು ಸಲೂನ್ ಹೇರ್ ಸ್ಟೈಲಿಸ್ಟ್ ಅಂತ ಹಾಕೋತಾನೆ. ಅವ್ನು ಮಾಡೋದು ಅದೇ ಕೆಲಸನೇ, ಏನು ವಿಶೇಷ ಇರೋದಿಲ್ಲ ಅದರಲ್ಲಿ. ಇನ್ನೂ ಕೆಟ್ಟದಾಗೆ ಕಟ್ ಮಾಡಿರ್ಬೋದು, ಆದರೆ ಅವನು ಹಾಕೊಳ್ಳುವಂಥ ರೀತಿ ನೋಡಿ. ಸೊ ಹಾಗೆ ಒಬ್ಬ ವ್ಯಕ್ತಿ ತಾನು ಮಾಡುವಂಥ ಕೆಲಸ ಅದರಲ್ಲಿ ಒಲವಿದ್ದರೆ ಆಕ್ಯುಪೇಷನ್ ವಿಲ್ ಬಿಕಮ್ ಎ ವೊಕೇಶನ್. ವೊಕೇಶನ್ ಅಂದರೆ ಇನ್ ವಿಚ್ ಯು ಆರ್ ಪ್ಯಾಷನೇಟ್ ಅಬೌಟ್, ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆಯೋ, ಯಾವುದು ನಿಮ್ಮ ಇಚ್ಛೆ ಆಸೆಗಳನ್ನು ಪೂರೈಸೋದಕ್ಕೆ ಸಾಧ್ಯವಾಗಿರುತ್ತೋ ಅಂಥ ಆಕ್ಯುಪೇಷನ್ನು ವೊಕೇಶನ್ ಆಗಿಬಿಡುತ್ತೆ. ಸೊ ನೀವೆಲ್ಲಿರ್ತೀರೋ, ನಾಟ್ ವೆಕೇಷನ್, ವೊಕೇಶನ್. ವಿ ಡೋಂಟ್ ಥಿಂಕ್ ಇಟ್ ಇಸ್ ವೆಕೇಷನ್, ವೊಕೇಶನ್. ಸೊ ಆಕ್ಯುಪೇಷನ್ ಆ್ಯಂಡ್ ವೊಕೇಶನ್. ಅದೇ ಥರ ವೃತ್ತಿ ಪ್ರವೃತ್ತಿ. ಇವತ್ತು ಶಿಕ್ಷಕರಲ್ಲಿ ಆಗಲೇ ಜಿತಕಾಮಾನಂದಜಿ ಮಹಾರಾಜ್ ಬೆಳಗ್ಗೆ ಹೇಳಿದಾಗ, ನಾನೊಬ್ಬ ಸಾಮಾನ್ಯ ಶಿಕ್ಷಕಿ ಅಂತ ಭಾವಿಸ್ಕೊಳ್ಳುವಂತಹ ಒಂದು ಪ್ರಕ್ರಿಯೆನ ನಾವು ನೋಡುತ್ತೇವೆ. ಯಾರನ್ನಾದರೂ ಕೇಳಿದಾಗ ಎಲ್ಲಿ ಟೀಚರ್ ಆಗಿದ್ದೀರಾ? ಅಯ್ಯೋ ಸರ್, ಒಂದು ಹಳ್ಳಿ ಸ್ಕೂಲಲ್ಲಿ, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿದ್ದೀನಿ ಅಂತ ಅನ್ಕೋತಾರೆ. ಹಾಗೆ ಹೇಳ್ತಾರೆ. ಅಂದರೆ ತಮ್ಮ ವೃತ್ತಿಯ ಬಗ್ಗೆ, ತಾವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಅವರಿಗೆ ಒಲವಿಲ್ಲ, ಗೌರವ ಇಲ್ಲ, ತಮ್ಮ ಬಗ್ಗೆ ಒಂದು ಕೀಳರಿಮೆ ಇದೆ ಅಂತ ಗೊತ್ತಾಗತ್ತೆ. ನಾವು ಮಾತಾಡುವಂಥ ರೀತಿಯಲ್ಲೇ ಗೊತ್ತಾಗತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನೀವಿಲ್ಲೊಂದು ದೊಡ್ಡ ಕ್ಯಾನ್ವಾಸ್ ನೋಡ್ತಾ ಇದ್ದೀರಾ. ಇಷ್ಟೊಂದು ಕ್ಯಾನ್ವಾಸ್ಗಳಿದೆ ಇಲ್ಲಿ. ಇದರಲ್ಲಿ ನೋಡ್ತಾ ಇರುವಂಥ ನೀವು ಚಿತ್ರದಲ್ಲಿ ಹಲವಾರು ಡಿಸೈನ್ಸ್ ಇವೆ. ಕಾಣಿಸ್ತಾ ಇದೆ ಅಲ್ಲ ನಿಮಗೆಲ್ಲ? ಡಿಸೈನ್ಸ್ ಇದೆ. ಒಬ್ಬ ಆರ್ಟಿಸ್ಟ್ ಅದನ್ನು ಪೇಂಟ್ ಮಾಡುವಾಗ, ನೀವು FM ಹುಸೇನ್ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಪೇಂಟ್ ಮಾಡುವಾಗ ನೀವು ನೋಡಿರ್ತೀರ, ಒಂದು ದೊಡ್ಡ ಕ್ಯಾನ್ವಾಸ್ ಇರುತ್ತೆ, ಇಷ್ಟು ದೊಡ್ಡ ದೊಡ್ಡ ಬ್ರಷ್ಗಳನ್ನು ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಬಣ್ಣಗಳಿರುತ್ತೆ. ಒಂದು ಬ್ರಷನ್ನು ತೊಗೊಂಡು ಒಂದು ಕಡೆ ಈ ಥರ ಪಟ್ಟಿ ಹಿಡಿತಾನೆ, ಇನ್ನೊಂದು ಕಡೆ ಇನ್ನೊಂದು ಹಿಡಿತಾರೆ, ಇನ್ನೊಂದು ಸಣ್ಣ ಬ್ರಷ್ ತೊಗೊಂಡು ಒಂದು ಕಡೆ ಇನ್ನೊಂದು ಚುಕ್ಕೆ ಇಡ್ತಾರೆ, ಹಾಗಿಡ್ತಾರೆ, ಹೀಗಿಡ್ತಾರೆ. ನೀವು ನೋಡ್ತಾ ಇರುವಾಗ ನಿಮಗೆ ಅರ್ಥ ಆಗೋದಿಲ್ಲ, ಯಾತಕ್ಕೆ ಈ ಥರ ಒಂದು ಪಟ್ಟಿ ಎಳೆದ್ರು, ಈ ಕಡೆ ಈ ಕರಿ ಪಟ್ಟಿ ಯಾತಕ್ಕೆ ಬಂತಿಲ್ಲಿ, ಈ ಚುಕ್ಕೆ ಇಲ್ಲಿ ಯಾತಕ್ಕೆ ಬಂತು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ವೆನ್ ಹಿ ಹ್ಯಾಸ್ ಕಂಪ್ಲೀಟೆಡ್ ದಿ ಎಂಟೈರ್ ಕ್ಯಾನ್ವಾಸ್ ಪಿಕ್ಚರ್ ಪೇಂಟಿಂಗ್, ಆಗ ಪ್ರತಿಯೊಂದು ಚುಕ್ಕೆಗೂ ಪ್ರತಿಯೊಂದು ಲೈನ್ಗೂ ಕೂಡ ಅರ್ಥ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಿಲ್ಲದೆ ಇದ್ದರೆ ಆ ಪಿಕ್ಚರ್ ಕಂಪ್ಲೀಟ್ ಆಗ್ತಿರಲಿಲ್ಲ. ಹೌದಾ? ಹಾಗೆ ಈಚ್ ಒನ್ ಆಫ್ ಅಸ್, ನೋಬಡಿ ಈಸ್ ಇಂಡಿಸ್ಪೆನ್ಸಿಬಲ್. ಯಾರನ್ನು ತೆಗೆದು ಹಾಕೋದಕ್ಕಾಗೋದಿಲ್ಲ. ಸಮಾಜದಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ, ಗೌರವ ಇದೆ. ಆ ಗೌರವ ಸ್ಥಾನವನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ನಾನು ಮಾಡುವಂಥ ಕಸುಬು, ನಾನು ಮಾಡುವಂಥ ಕೆಲಸದ ರೀತಿ ಅದನ್ನು ನನಗೆ ತಂದು ಕೊಡುತ್ತೆ. ಯತೀಶ್ವರಂಜಿ ಮಹಾರಾಜ್ ಅಂತ ನಮ್ಮ ಬೆಂಗಳೂರಿನ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದರು. ಬಹಳ ಹಿರಿಯ ಸಾಧುಗಳು, ನಮ್ಮ ರಾಮಕೃಷ್ಣ ಸಂಘದ ಉಪಾಧ್ಯಕ್ಷರಾಗಿದ್ದರು. ಅವರೊಂದು ಮಾತನ್ನು ಹೇಳ್ತಾ ಇದ್ದರು, ಯು ಕೆನಾಟ್ ಡಿಮ್ಯಾಂಡ್ ರೆಸ್ಪೆಕ್ಟ್, ಯು ಕೆನಾಟ್ ಡಿಮ್ಯಾಂಡ್ ರೆಸ್ಪೆಕ್ಟ್, ಯು ಹ್ಯಾವ್ ಟು ಅರ್ನ್ ರೆಸ್ಪೆಕ್ಟ್. ಗೌರವವನ್ನು ಗಳಿಸ್ಕೋಬೇಕು. ಇನ್ನೊಬ್ಬರು ನನ್ನನ್ನು ಗೌರವಿಸಬೇಕು ಅಂತ ನಾನು ಡಿಮ್ಯಾಂಡ್ ಮಾಡೋದಕ್ಕಾಗೋದಿಲ್ಲ, ಒತ್ತಾಯ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತಿನ ಟೀಚರ್ ಈಸ್ ನಾಟ್ ಓನ್ಲಿ ಎ ಟೀಚರ್, ಕೇವಲ ಹೇಳಿಕೊಡುವಂತಹ ಒಂದು ಮೆಷಿನರಿ ಅಲ್ಲ ಟೀಚರ್. ಎ ಟೀಚರ್ ಇಸ್ ಮೋರ್ ಎ ಮೆಂಟರ್. ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವಂತಹ ಒಬ್ಬ ವ್ಯಕ್ತಿ ಆಗಬೇಕು ಟೀಚರ್. ಮೆಂಟರ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಒಬ್ಬ ಟೀಚರ್ ಮೆಂಟರ್ ಕೂಡ, ಕೌನ್ಸಿಲರ್ ಕೂಡ, ಹಲವಾರು ಬಾರಿ ಮೋರ್ ದ್ಯಾನ್ ಎ ಪೇರೆಂಟ್ ಕೂಡ. ತಾಯಿ ತಂದೆಯರು ಭಾವಿಸ್ತಾರೆ, ನಾನು ಮಗುವನ್ನು ಶಾಲೆಗೆ ಕಳಿಸಿದ ತಕ್ಷಣ ಎಲ್ಲ ಜವಾಬ್ದಾರಿ ಮುಗೀತು, ಅವರು ನೋಡ್ಕೋತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ ಅಂತ. ಹಾಗಾಗಿ ಆ ಮಗುವಿಗೆ, ಆಗ ತಾನೇ ಬೆಳೀತಾ ಇರುವಂತಹ ಆ ಶಿಶುವಿಗೆ ತಾಯಿ ತಂದೆಯ ಒಲವಿನಿಂದ ದೂರ ಬರಬೇಕು, ಒಂದು ಹೊಸ ಒಂದು ವಾತಾವರಣಕ್ಕೆ ಬರಬೇಕು. ಹಲವಾರು ಮಕ್ಕಳ ಜೊತೆ ಇವತ್ತಿನ ಸಮಾಜದಲ್ಲಿ ಸಿಂಗಲ್ ಚೈಲ್ಡ್ ಫ್ಯಾಮಿಲೀಸ್ ಇರುವಂಥ ಕಡೆ ಒಂದೇ ಮಗು ಎಲ್ಲ ಅಟೆನ್ಷನ್ ಪಡ್ಕೋತಾ ಇದ್ದಂತಹ ಒಂದು ಸಣ್ಣ ಮಗು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಒಂದು ಗುಂಪಿನಲ್ಲಿ ಬಂದುಬಿಡುತ್ತೆ. ಯಾರೂ ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ, 10 ಮಕ್ಕಳು ಜೊತೆಯಲ್ಲಿ ಕೂತ್ಕೋಬೇಕು, ಯಾವುದೇ ತಾರತಮ್ಯ ಇಲ್ಲ, ಭೇದ ಇಲ್ಲ, ಒಟ್ಟಿಗೆ ತಿನ್ನಬೇಕು, ಮಾಡಬೇಕು.
ಎಲ್ಲರ ಮುಂದೆ ಅದೊಂದು ವಿಚಿತ್ರವಾದಂಥ ಒಂದು ವಾತಾವರಣದಲ್ಲಿ ಸೇರಿಬಿಡುತ್ತೆ. ಎಷ್ಟು ರೀತಿಯ ಒಂದು ಸೈಕಲಾಜಿಕಲ್ ಸ್ಟ್ರೆಸ್ ಆ ಮಗುವಿನ ಮೇಲಿರುತ್ತೆ ಅನ್ನೋದನ್ನು ನೀವು ಆಲೋಚನೆ ಮಾಡಿ ನೋಡಿ. ಆದ್ದರಿಂದ ಒಬ್ಬ ಟೀಚರ್, ಶಿಕ್ಷಕ ಅಥವಾ ಶಿಕ್ಷಕಿ ಮಾಡಬೇಕಾಗಿರುವಂತಹ ಕೆಲಸ ಬಹಳ ವಿಶೇಷವಾದಂಥದ್ದು. ಆ ಮಗುವಿನಲ್ಲಿ ವಿಶ್ವಾಸವನ್ನು ಮೂಡಿಸುವಂಥದ್ದು, ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು, ಕಾನ್ಫಿಡೆನ್ಸ್ ಕೊಡುವಂಥದ್ದು, ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳುವಂಥ ಮನಸ್ಥಿತಿ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡುವಂಥದ್ದು ಬಹಳ ಮುಖ್ಯ. ಒಬ್ಬ ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದ. ತನ್ನ ಲ್ಯಾಬಾರಟರಿಯಲ್ಲಿ ಒಂದೇ ಜಾತಿಯ, ಒಂದೇ ವಯಸ್ಸಿನ 2 ಗಿಡಗಳನ್ನು ತನ್ನ ಟೇಬಲಿನ ಮೇಲೆ ಇಟ್ಕೊಂಡ. ಒಂದೇ ಮೀಡಿಯಮ್ ಆಫ್ ಗ್ರೋತ್, ಬೇಕಾಗಿರುವಂಥ ಗೊಬ್ಬರ ಪ್ರತಿಯೊಂದು ಒಂದೇ ಜಾತಿಯ ಗಿಡ, ಒಂದೇ ಹೈಟ್, ಎಲ್ಲವೂ ಕೂಡ ಒಂದೇ ಇರುವಂಥದ್ದು, ಒಂದೇ ದಿವಸ 2 ಹುಟ್ಟಿರುವಂಥದ್ದು, ಯಾವುದೇ ಭೇದವಿಲ್ಲ. 2 ಸಮಾನವಾದಂಥ ಟಿಶ್ಯೂ ಕಲ್ಚರಲ್ಲಿ ಬೆಳೆದಿರುವಂಥ ಗಿಡಗಳು, ವ್ಯತ್ಯಾಸ ಇರೋದಿಲ್ಲ. ಟಿಶ್ಯೂ ಕಲ್ಚರ್ ಅಂದರೆ ಕ್ಲೋನ್ ಆಗಿರುತ್ತಲ್ಲಿ ಪ್ರಾಕ್ಟಿಕಲಿ, ಆಯಿತಾ. ಸೊ ಆ 2 ಗಿಡಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಅವನು ಒಂದು ಗಿಡಕ್ಕೆ ಬಹಳ ಪ್ರೀತಿಯಿಂದ, ಅಕ್ಕರೆಯಿಂದ ನೀರನ್ನು ಹಾಕ್ತಾ ಇದ್ದ. ಓಹ್, ಎಷ್ಟು ಚೆನ್ನಾಗಿದೆಯಾ ನೀನು, ಎಂಥ ಸುಂದರವಾದಂಥ ಗಿಡ ನೀನು, ನಿನ್ನ ಎಲೆ ಎಷ್ಟು ಚೆನ್ನಾಗಿದೆ ಅಂತ ಪ್ರೀತಿಯಿಂದ ಅದಕ್ಕೆ ನೀರನ್ನು ಪ್ರತಿನಿತ್ಯ ಕೊಡುವಂಥದ್ದು, ಮಾಡುವಂಥದ್ದು, ಅದನ್ನು ಮೆತ್ತಗೆ ಮುಟ್ಟುವಂಥದ್ದು. ಮತ್ತೊಂದು ಗಿಡಕ್ಕೆ ನೀರನ್ನು ಎರಚುವಂಥದ್ದು. ವರ್ತ್ಲೆಸ್, ಹೋಪ್ಲೆಸ್, ನೋಡು ನಿನ್ನಲ್ಲಿ ಹೂವು ಬರೋದಕ್ಕೆ ಸಾಧ್ಯ ಇಲ್ಲ, ಹಣ್ಣು ಬಿಡೋದಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಬೆಳೆಸಿದ್ದೇ ಶಾಪ, ಹಾಗೆ ಹೀಗೆ ಅಂತ ನಕಾರಾತ್ಮಕವಾಗಿ ನೆಗೆಟಿವ್ ಫೀಲಿಂಗ್ಸ್ ಅದರ ಮೇಲೆ ಪ್ರತಿನಿತ್ಯ ಹೇಳುವಂಥದ್ದು. ಬಿಲೀವ್ ಇಟ್ ಆರ್ ನಾಟ್, ಇನ್ 30 days ಎಕ್ಸಾಕ್ಟ್ಲಿ, ಬೈ 30th day ಈ ನೆಗೆಟಿವ್ ವಿಚಾರಗಳನ್ನು ಹೇಳ್ತಾ ಇದ್ದಂಥ ಗಿಡ ಸಂಪೂರ್ಣವಾಗಿ ಸತ್ತು ಹೋಗಿತ್ತು. ಇದು ಚೆನ್ನಾಗಿ ಬೆಳೆದಿತ್ತು. ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ. ಒಂದು ಗಿಡವನ್ನು ಬೆಳೆಸುವಾಗ ಒಂದು ಪಾಟ್ನಲ್ಲಿ ಹಲವಾರು ಗಿಡಗಳನ್ನು ಜೊತೆಯಲ್ಲಿ ಬೆಳೆಸಿ, ಒಂದು ಹುಲ್ಲು, ಒಂದು ಟೊಮೆಟೊ ಗಿಡ, ಇನ್ನೊಂದು ಬ್ಯಾಂಬೂ ಶೂಟ್, ಇವನ್ನೆಲ್ಲ ಹಾಕಿ ಒಂದು ಬಳ್ಳಿಯ ಬೀಜವನ್ನು ಅದರ ಮಧ್ಯ ಹಾಕಿದಾಗ ಆ ಬಳ್ಳಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಮೊದಲು ಯಾವ ಆಸರೆಯನ್ನು ಉಪಯೋಗಿಸ್ಕೋಬೇಕು ಅಂತ ಪ್ರಯತ್ನ ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ಲುಕಿಂಗ್ ಸೊ ದಟ್ ಇಟ್ ಕ್ಯಾನ್ ಹೋಲ್ಡ್ ಆನ್ ಟು ಸಮಥಿಂಗ್ ಟು ಗ್ರೋ. ಈ ಕಡೆ ಆ ಕಡೆ ಅದು ಮೂವ್ ಆಗುತ್ತೆ. ಅದನ್ನು ಸ್ಟಡಿ ಮಾಡಿ ನೋಡಿದ್ದಾರೆ. ಯಾವುದು ಅತ್ಯಂತ ದೃಢವಾಗಿರುತ್ತೋ ಆ ಹುಲ್ಲನ್ನು ಅದು ಹುಲ್ಲಿನ ಕಡೆಗೆ ಹೋಗೋದಿಲ್ಲ. ಅದು ಪಕ್ಕದಲ್ಲೇ ಇದ್ದರೂ ಕೂಡ ಆ ಹುಲ್ಲನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಬೆಳೆಯೋದಕ್ಕೆ. ಆ ಬಳ್ಳಿ ಬ್ಯಾಂಬೂ ಅಥವಾ ಸ್ಟರ್ಡಿಯರ್ ಪ್ಲ್ಯಾಂಟನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಂದರೆ ಈ ಗಿಡಗಳಿಗೂ ಕೂಡ, ಅಷ್ಟು ಸಣ್ಣ ಗಿಡಕ್ಕೂ ಕೂಡ ಎಷ್ಟು ಸೂಕ್ಷ್ಮವಾದಂತಹ ಭಾವನೆಗಳಿದೆ, ಇಮೋಷನ್ಸ್ ಇದೆ, ಜೀವ ಇದೆ. ಜೆ.ಸಿ. ಬೋಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಡಗಳಿಗೆ ಜೀವ ಇದೆ, ಪ್ಲ್ಯಾಂಟ್ಸ್ ಹ್ಯಾವ್ ಲೈಫ್ ಅಂತ ಪ್ರೂವ್ ಮಾಡಿದಂತಹ ಇಂಡಿಯನ್ ವಿಜ್ಞಾನಿ. ಗಿಡಗಳಿಗೆ ಇಷ್ಟೊಂದು ಸೂಕ್ಷ್ಮತೆ ಇದ್ದರೆ, ಭಾವನೆಗಳಿದ್ದರೆ ಮನುಷ್ಯನಿಗೆ ಎಷ್ಟಿರಬೇಡ. ಹಾಗಾದರೆ ನಾವು ಎಷ್ಟು ಜಾಗ್ರತೆಯಿಂದ ಮನುಷ್ಯರ ಜೊತೆ ವರ್ತಿಸಬೇಕು, ವ್ಯವಹಾರವನ್ನು ಮಾಡಬೇಕು, ಹೇಗೆ ಅವರಿಗೆ ಪೂರಕವಾಗಿರುವಂಥ ವಿಚಾರಗಳನ್ನು ಕೊಡಬೇಕು, ಸಕಾರಾತ್ಮಕವಾಗಿರುವಂಥ ಭಾವನೆಗಳನ್ನು ಕೊಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ನೋಡಿ. ನಮ್ಮ ನಡತೆಯಿಂದ, ನಮ್ಮ ಮಾತುಗಳಿಂದ, ನಾವು ಹೇಳುವಂಥ ವಿಚಾರಗಳಿಂದ ಎಷ್ಟೋ ಜನರಿಗೆ ನಾವು ತೊಂದರೆಯನ್ನು ಉಂಟು ಮಾಡ್ತೇವೆ. ಬಹಳ ಮುಖ್ಯವಾದದ್ದು, ನಾವು ಹೇಗೆ ಬೇರೆಯವರಿಂದ ತೊಂದರೆಯನ್ನು ಅನುಭವಿಸ್ತೇವೋ, ಯಾರಾದರೂ ಒಂದು ಕಟುವಾದಂಥ ಮಾತನ್ನು ಹೇಳಿದಾಗ, ನೆಗೆಟಿವ್ ಭಾವನೆಯನ್ನು ಹೇಳಿದಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ನಮಗೆ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ಎ ಹಾರ್ಶ್ ವರ್ಡ್ ಈಸ್ ವರ್ಸ್ ದ್ಯಾನ್ ಎ ವೋಂಡ್ ಇನ್ಫ್ಲಿಕ್ಟೆಡ್ ಬೈ ಎ ಸ್ವೋರ್ಡ್ ಅಂತ. ಕತ್ತಿಯಿಂದ ಹೊಡೆದದ್ದಕ್ಕಿಂತ ಕೆಟ್ಟ ಮಾತು, ಕೆಟ್ಟ ವಿಚಾರ ಹೆಚ್ಚು ನಾಶವನ್ನು ಮಾಡುತ್ತೆ, ಮನಸ್ಸಿನಲ್ಲಿ ಅದು ಕೊರೆಯೋದಕ್ಕೆ ಶುರು ಮಾಡುತ್ತೆ. ನ್ಯೂರೋ ಸೈಂಟಿಸ್ಟ್ಸ್ ಹೇಳ್ತಾರೆ, ಇದು ಬಹಳ ಒಂದು ಮುಖ್ಯವಾದಂಥ ವಿಚಾರ. ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ, ನಮ್ಮ ಬ್ರೈನನ್ನು ಸ್ಟಡಿ ಮಾಡಿರುವಾಗ ನಮ್ಮ ಮಿದುಳು ಅನ್ನೋದು ಇದೆಯಲ್ಲ, ದಿಸ್ ಇಸ್ ಎ ವಂಡರ್ಫುಲ್
ಮೆಕ್ಯಾನಿಸಮ್, ಭಗವಂತ ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ನಮಗೆ ಈ ಮೆದುಳು ಅನ್ನುವಂಥದ್ದು. ಎಷ್ಟು ಅಸಾಧ್ಯವಾದಂಥ ಒಂದು ಸಾಮರ್ಥ್ಯ ಇದೆ ನಮ್ಮ ಮನಸ್ಸಿಗೆ ಅಂತಂದರೆ, ಮೆದುಳಿಗೆ, ಬ್ರೈನ್. ನಾವು ನಮ್ಮ ಜೀವಿತ ಅವಧಿಯಲ್ಲಿ ಥ್ರೂಔಟ್ ಅವರ್ ಲೈಫ್ ಸ್ಪ್ಯಾನ್, ಡು ಯು ನೋ ಹೌ ಮಚ್ ಆಫ್ ಬ್ರೈನ್ ಕೆಪಾಸಿಟಿ ವಿ ಯೂಸ್ ಇನ್ ಅವರ್ ಲೈಫ್, ಎಂಟೈರ್ ಲೈಫ್ ಸ್ಪ್ಯಾನ್? ವಿ ಹ್ಯಾವ್ ಎ ಡಾಕ್ಟರ್ ಹಿಯರ್. ಇಷ್ಟು ಗೊತ್ತಾ? ಇಷ್ಟೆಲ್ಲ ಓದ್ತೀವಿ, ಮಾಡ್ತೀವಿ, ಕೇಳ್ತೀವಿ, ನೋಡ್ತೀವಿ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ ಸ್ಪೈಟ್ ಆಫ್ ಆಲ್ ದಿಸ್, an ordinary individual hardly uses 0.06% of his brain capacity. ಆಶ್ಚರ್ಯ ಆಗುತ್ತೆ ಕೇಳಿಸ್ಕೊಂಡ್ರೆ ಅಲ್ವಾ? ಅಂದರೆ ಇನ್ನೆಷ್ಟು ಖಾಲಿ ಹೋಗ್ತಾ ಇದೆ, ಅನ್ಯೂಸ್ಡ್ ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಹೌ ಮಚ್ ಕೆಪಾಸಿಟಿ ವಿ ಹ್ಯಾವ್. ನನ್ನಿಂದ ಸಾಧ್ಯ ಇಲ್ಲ, ನಾನು ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನಾನು ಹೆಚ್ಚು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಭಾವಿಸ್ಕೊಂಡು ನಮ್ಮನ್ನು ನಾವು ಹಿಂದೆ ಇಟ್ಕೋತೀವಲ್ಲ. ಹೂ ಇಸ್ ಟು ಬಿ ಬ್ಲೇಮ್ಡ್? ಯಾರನ್ನು ನಾವು ಬ್ಲೇಮ್ ಮಾಡಬೇಕು? ವಿವೇಕಾನಂದರು ಹೇಳ್ತಾರೆ, ಡೋಂಟ್ ಬ್ಲೇಮ್ ಎನಿ ಒನ್. ನಾನು ಆಗಲೇ ಹೇಳಿದೆ, ಟೇಕ್ ದಿ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್. ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ನಿಮ್ಮ ಮೇಲೆ ತಗೋಬೇಕು. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬಹುದು. ಬೇರೆ ಯಾರೂ ನಿಮಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಹೆಲ್ಪ್ ಯು ಆ್ಯಕ್ಚುಲಿ. ಸಮ್ ಪಾಸಿಟಿವ್ ಥಾಟ್ಸ್ ಕೊಡ್ಬೋದು, ಇನ್ಸ್ಪಿರೇಷನ್ ಕೊಡ್ಬೋದು, ಬಟ್ ಆ ಇನ್ಸ್ಪಿರೇಷನ್ ಪಡ್ಕೊಂಡ್ಮೇಲೆ ಕೆಲಸ ಮಾಡುವಂಥದ್ದು, ಮುನ್ನಡೆಯುವಂಥದ್ದು ನೀವು ಮಾಡಬೇಕು. ಮಗು ಬೀಳ್ತಾ ಇದ್ದರೆ, ನಡೆಯೋದಕ್ಕಾಗ್ತಾ ಇಲ್ಲ ಅಂತಂದರೆ ತಾಯಿ ಕೈ ಹಿಡ್ಕೊಂಡು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಡೆಯುವಂಥ ಕೆಲಸ ಮಗು ಮಾಡಬೇಕು. ಎಷ್ಟೊತ್ತು ಕೈ ಹಿಡ್ಕೋತಾರೆ? 1 ದಿವಸ ಹಿಡ್ಕೋತಾರೆ, 2 ದಿವಸ ಹಿಡ್ಕೋತಾರೆ. ಇಲ್ಲ ನಡೀತಾ ಇಲ್ಲ ಅಂತಂದರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಏನೋ ಸಮಸ್ಯೆ ಇದೆ ಮಗುಗೆ, ಕಾಲಲ್ಲಿ ಏನೋ ಸಮಸ್ಯೆ ಇದೆ, ನಡೆಯೋಕ್ಕಾಗ್ತಾ ಇಲ್ಲ, ಫ್ಯಾಕಲ್ಟಿ ಇಲ್ಲ. ಹೌದಾ? ಆದ್ದರಿಂದ ಪ್ರಯತ್ನವನ್ನು ನಾವು ಮಾಡಬೇಕು. ದಿ ಮೋರ್ ಯು ಟ್ರೈ, ದಿ ಬೆಟರ್ ಯು ಕ್ಯಾನ್ ಬಿಕಮ್. ಒಬ್ಬರು ಸ್ವಾಮೀಜಿ ಇದ್ದರು, ನಮ್ಮ ಹಿರಿಯ ಸ್ವಾಮಿಗಳು, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದರು, ಪರಮ ಪೂಜ್ಯ ರಂಗನಾಥಾನಂದಜಿ ಮಹಾರಾಜ್ ಅಂತ. ಅಸಾಧ್ಯವಾದಂಥ ವಾಗ್ಮಿ, an orator who has traveled all over the world giving inspirational lectures. ಒಂದು ದಿವಸ ಒಬ್ಬ ಯುವತಿ ಅವರ ಹತ್ರ ಬಂದು ಹೇಳಿದ್ಲು, ನನಗೆ ಡಿಪ್ರೆಷನ್ ಬಂದಿದೆ, ನಾನು ಐ ಆಮ್ ನಾಟ್ ಏಬಲ್ ಟು ಗೆಟ್ ಓವರ್ ಮೈ ನೆಗೆಟಿವ್ ಫೀಲಿಂಗ್ಸ್. ಏನು ಮಾಡಬೇಕು, ಮುಂದೆ ಏನು ಅಂತ ತೋಚ್ತಾ ಇಲ್ಲ ನನಗೆ, ನಾನು ಹೇಗೆ ಹೊರಗೆ ಬರೋದ್ರ ಇದರಿಂದ ಅಂತ. ಸೊ ರಂಗನಾಥನ್ಜಿ ಗೇವ್ ಹರ್ ಒನ್ ಐಡಿಯಾ. ಹಿ ಸೆಡ್, ಪ್ರತಿನಿತ್ಯ ನೀನು ಮಲಗೋಕ್ಕಿಂತ ಮುಂಚೆ ನೀನು ನಾನು ಕೊಡುವಂಥ ಈ ವಾಕ್ಯವನ್ನು ಮತ್ತೆ ಮತ್ತೆ ಹೇಳ್ಕೋಬೇಕು. ದಿಸ್ ಗರ್ಲ್ ವಾಸ್ ಇಂಟ್ರೆಸ್ಟೆಡ್. ಏನು ಸ್ವಾಮೀಜಿ ಅದು? ಡೇ ಬೈ ಡೇ ಐ ಆಮ್ ಬಿಕಮಿಂಗ್ ಬೆಟರ್ ಬೆಟರ್ ಬೆಟರ್. ದಿಸ್ ವಾಸ್ ದಿ ಆಟೋ ಸಜೆಷನ್ ದಟ್ ಹಿ ಗೇವ್ ಹರ್. ಪ್ರತಿನಿತ್ಯ ನಾನು ಪ್ರಯತ್ನ ಮಾಡೋದ್ರ ಮೂಲಕ ನಾನು ಇವತ್ತೇನಾಗಿದ್ದನೋ ಅದಕ್ಕಿಂತ ನಾಳೆ ಇನ್ನೂ ಉತ್ತಮಳಾಗ್ತೇನೆ, ಮಾರನೇ ದಿವಸ ಅದಕ್ಕಿಂತ ನಾನು ಉತ್ತಮಳಾಗ್ತೇನೆ, ಆ ಸಾಧ್ಯತೆ ನನ್ನಲ್ಲಿ ಇದೆ ಅಂತ ಆಟೋ ಸಜೆಷನ್ ಕೊಟ್ಕೊಳ್ಳೋದಕ್ಕೆ ಸ್ವಾಮೀಜಿ ಟೋಲ್ಡ್ ಹರ್. ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್, ಶಿ ಕುಡ್ ಓವರ್ಕಮ್ ಹರ್ ಡಿಪ್ರೆಷನ್ ವಿತ್ ದಿಸ್. ನಾವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ, ಟ್ರೈಂಗ್ ಟು ಲುಕ್ ಬ್ಯಾಕ್ ಇನ್ ಟು ಅವರ್ ಓನ್ ಲೈಫ್ಸ್, ಟ್ರೈಂಗ್ ಟು ಸ್ಟಡಿ ಯುವರ್ ಮೈಂಡ್. ನಾವು ಇವತ್ತು ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ, ಬೇಕಾದಷ್ಟು ಕಲ್ತ್ಕೋತೇವೆ, ಎಲ್ಲ ಹೊರಗಿನ ಜಗತ್ತಿನ ಬಗ್ಗೆ ಕಲ್ತ್ಕೋತಾ ಹೋಗ್ತೀವಿ. ವಿ ಎಜುಕೇಟ್ ಅವರ್ ಸೆಲ್ಸ್ ಅಬೌಟ್ ದಿ ಔಟ್ಸೈಡ್ ವರ್ಲ್ಡ್. ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹೋಗ್ತೀರಾ, ಬೇಕಾದಷ್ಟು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತೀರಾ. ವಾಟ್ ಡು ದೇ ಟೀಚ್ ಯು ಇನ್ ಮ್ಯಾನೇಜ್ಮೆಂಟ್? ಹೌ ಟು ಮ್ಯಾನೇಜ್ ಸಿಚುವೇಶನ್ಸ್, ಹೌ ಟು ಮ್ಯಾನೇಜ್ ಪೀಪಲ್, ಹೌ ಟು ಮ್ಯಾನೇಜ್ ಬೆಟರ್ in your office, in your work environment, how to manage others, not about managing yourself, not about managing the problems that you are having within your own mind, in your emotions. ಆದ್ದರಿಂದ ಬಹಳ ಮುಖ್ಯವಾದದ್ದು ನಮ್ಮನ್ನು ನಾವು ಹೇಗೆ ನಡೆಸ್ಕೋತೀವಿ ಅನ್ನೋದನ್ನು ಕಲ್ತ್ಕೋಬೇಕು ನಾವು. ಆಗ ನಾನು ಎಲ್ಲೇ ಇದ್ದರೂ ಕೂಡ ನಾನು ಅಸಾಧ್ಯವಾದಂಥ ಒಬ್ಬ ವ್ಯಕ್ತಿ ಆಗಿಬಿಡ್ತೇನೆ. ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಅದು ಪೂಜೆಯಾಗಿ ಪರಿಣಾಮವನ್ನು ಹೊಂದಿಬಿಡುತ್ತೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ,
ಎಕ್ಸ್ಟ್ರಾ ಆರ್ಡಿನರಿ ಅಂತ. ಈ ಮಾತಿನ ಅರ್ಥ ಏನು? ವಿಶೇಷ. ದ್ಯಾಟ್ ವಿಚ್ ಇಸ್ ಸಮಥಿಂಗ್ ಬಿಯಾಂಡ್ ದಿ ಆರ್ಡಿನರಿ. ನಾವೆಲ್ಲ ಸಾಮಾನ್ಯವಾಗಿ ಸಮಾಜದಲ್ಲಿರುವಂಥ ವ್ಯಕ್ತಿಗಳು, ನಾವೆಲ್ಲ ಒಂದು ಆರ್ಡಿನರಿ ಮಟ್ಟ ಇರುತ್ತೆ, ಒಂದು ಲೆವೆಲ್ ಇರುತ್ತೆ, ಅಚೀವ್ಮೆಂಟ್ ಲೆವೆಲ್ ಇರುತ್ತೆ. ಫಾರ್ ಆನ್ ಇಂಡಿಯನ್ ಟು ಅರ್ನ್ ಮೇ ಬಿ ಎ ಲ್ಯಾಕ್ ಪರ್ ಇಯರ್ ಇಸ್ ಕನ್ಸಿಡರ್ಡ್ ಕ್ವೈಟ್ ಕಂಫರ್ಟಬಲ್. ಒಂದು ಮನೆ, ಒಂದು ಗಾಡಿ, ದಟ್ ಈಸ್ ಕ್ವೈಟ್ ಹ್ಯಾಪಿ ಲೈಫ್ ಪ್ಯಾಟ್ರನ್ ಅಂತ. ನೋಬಡಿ ಲುಕ್ಸ್ ಎಟ್ ಯು, ಎಸ್ ಈಸ್ ಲಿವಿಂಗ್ ಎ ಗುಡ್ ಲೈಫ್. ದಟ್ಸ್ ದಿ ಆರ್ಡಿನರಿ ಸ್ಟ್ಯಾಂಡರ್ಡ್. ಅಷ್ಟು ಮಾತ್ರ ಸಾಕು, ಅಷ್ಟು ಮಾತ್ರ ಗಳಿಸ್ಕೊಂಡ್ರೆ ಸಾಕು, ಎಲ್ಲರ ಥರ ನಾನು ಇರ್ತೀನಿ ಅಂತ ನೀವು ಭಾವಿಸ್ಕೊಂಡ್ಬಿಟ್ರೆ ಹಾಗಾದರೆ ವಿಶೇಷವಾದದ್ದು ಏನನ್ನೂ ನೀವು ಸಾಧಿಸೋದಕ್ಕೆ ಆಗೋದಿಲ್ಲ. ನಾನು ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತೇನೆ ಅಂತ ಭಾವಿಸ್ಕೋಬೇಕು. ನಾನು ವಿಶೇಷವಾಗಿರ್ತೇನೆ, ಎಲ್ಲರಿಗಿಂತ ಭಿನ್ನವಾಗಿರ್ತೇನೆ, ಭಿನ್ನವಾಗಿ ಆಲೋಚನೆ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋತೇನೆ, ಭಿನ್ನವಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತ ಭಾವಿಸ್ಕೊಂಡಾಗ ಯು ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಹಿ ಗಿವ್ಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಹಿ ಸೇಸ್, ವೆನ್ ನ್ಯೂಟನ್ ಡಿಸ್ಕವರ್ಡ್ ದಿ ಲಾ ಆಫ್ ಗ್ರಾವಿಟೇಷನ್, ಗುರುತ್ವಾಕರ್ಷಣೆಯ ನಿಯಮವನ್ನು ಕಂಡು ಹಿಡಿದಾಗ ನ್ಯೂಟನ್ ಏನಾಗಿತ್ತು, ನಾಪಿಸ್ಕೊಳ್ಳಿ, ಮರದ ಮೇಲಿಂದ ಆ್ಯಪಲ್ ಅವನ ತಲೆ ಮೇಲೆ ಬಿತ್ತು. ಆ್ಯಪಲ್ ಬಿದ್ದ ತಕ್ಷಣ ಇವನು ಭಾವಿಸ್ಕೊಂಡ, ಈ ಆ್ಯಪಲ್ ನನ್ನ ತಲೆ ಮೇಲೆ ಯಾತಕ್ಕೆ ಬಿತ್ತು, ಯಾತಕ್ಕೆ ಮೇಲ್ಗಡೆ ಹೋಗಲಿಲ್ಲ, ಮೇಲೆ ಹಾಕಿದಂಥ ವಸ್ತು ಯಾತಕ್ಕೆ ಕೆಳಗೆ ಬರುತ್ತೆ ಅಂತ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಅಲ್ವಾ? ಕೇಳಿಸ್ಕೊತಾ ಇದ್ದೀರಲ್ಲ? ಐ ವಾಂಟ್ ರಿಯಾಕ್ಷನ್ ಫ್ರಮ್ ಯು. ಹಿ ಸ್ಟಾರ್ಟೆಡ್ ಥಿಂಕಿಂಗ್, ಯಾತಕ್ಕೆ ಇದು ಈ ಥರ ಮೇಲ್ಗಡೆ ಹಾಕಿದಂಥ ವಸ್ತು ಕೆಳಗಡೆ ಬೀಳುತ್ತೆ? ನೀವೆಲ್ಲ ಇವಾಗ ಇದನ್ನೆಲ್ಲ ಶಾಲೆಯಲ್ಲಿ ಕೇಳಿ ಓದಿ ಎಲ್ಲ ಮಾಡಿರೋದ್ರಿಂದ ಇಟ್ ಅಪಿಯರ್ಸ್ ಸೋ ಸಿಂಪಲ್ ಟು ಯು. ವಿವೇಕಾನಂದರು ಕೇಳ್ತಾರೆ, ನ್ಯೂಟನ್ ತಲೆ ಮೇಲೆ ಆ್ಯಪಲ್ ಬೀಳೋದಕ್ಕಿಂತ ಮುಂಚೆ ಎಷ್ಟೊಂದು ಸತಿ ಆ್ಯಪಲ್ ಬಿದ್ದಿತ್ತು, ಬೇಕಾದಷ್ಟು ವಸ್ತು ಬಿದ್ದಿತ್ತು, ಎಷ್ಟೋ ಜನರು ತಲೆ ಮೇಲೆ ಬಿದ್ದಿತ್ತು, ಎಲ್ಲರೂ ನೋಡಿದ್ರು. ಆದರೆ ಅವ್ರು ಯಾತಕ್ಕೆ ಆ ಥರ ಆಲೋಚನೆ ಮಾಡಲಿಲ್ಲ? ವಾಟ್ ವಾಸ್ ಸೋ ಸ್ಪೆಷಲ್ ಇನ್ ನ್ಯೂಟನ್ ದಟ್ ಹೀ ಥಾಟ್ ಅಬೌಟ್ ಇಟ್? ವೈ ಡಿಡ್ ಹೀ ಥಿಂಕ್ ಲೈಕ್ ದ್ಯಾಟ್? ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಯೋಚನೆ ಮಾಡಿ ನೋಡಿ. ದಟ್ ಈಸ್ ಹೌ ಡಿಸ್ಕವರಿ ಹ್ಯಾಪನ್ಸ್, ದಟ್ ಈಸ್ ಹೌ ಇನ್ವೆನ್ಷನ್ಸ್ ಟೇಕ್ ಪ್ಲೇಸ್. ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು, ಪ್ರಶ್ನೆ ಮಾಡುವಂಥದ್ದು, ಕಂಡದ್ದನ್ನು ಸುಮ್ಮನೆ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದಲ್ಲ. ವೈ ಈಸ್ ದಿಸ್ ಹ್ಯಾಪನಿಂಗ್? ಯಾತಕ್ಕೆ ಈ ಥರ ಆಗಬೇಕು, ಯಾತಕ್ಕೆ ಹಾಗಾಗಬಾರದು ಅಂತ ಆಲೋಚನೆ ಮಾಡಬೇಕು. ಯು ಮಸ್ಟ್ ಡೆವಲಪ್ ಯುವರ್ ಥಿಂಕಿಂಗ್ ಕೆಪಾಸಿಟಿ. ನಿಮ್ಮ ಮನಸ್ಸನ್ನು ನೀವು ಜಾಗೃತವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಎನ್ಲೈಟನ್ಡ್ ಟೀಚರ್ಸ್ ಬೇಕು ಅಂತ. ನಾಟ್ ಜಸ್ಟ್ ಟೀಚರ್ಸ್, ಟೀಚರ್ಸ್ ಹೂ ಆರ್ ಎನ್ಲೈಟನ್ಡ್. ಎಚ್ಚೆತ್ತಿರುವಂತಹ ಮನಸ್ಸಿರುವಂಥ ಟೀಚರ್ಸ್ ಬೇಕು, ಶಿಕ್ಷಕರು ಬೇಕು. ಹೊಸ ರೀತಿಯಲ್ಲಿ ಭಾವಿಸುವಂತಹ, ದೇಶದ ಬಗ್ಗೆ, ಸಮಾಜದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಭಾವಿಸುವಂಥ ಟೀಚರ್ಸ್ ಇರಬೇಕು. ತಮ್ಮ ಬಗ್ಗೆನೂ ಭಾವಿಸಬೇಕು, ತಮ್ಮ ಬಳಿಗೆ ಬರ್ತಾ ಇರುವಂಥ ವಿದ್ಯಾರ್ಥಿನಿಯರ ಭವಿಷ್ಯದ ಬಗ್ಗೆ ಕೂಡ ಭಾವಿಸಬೇಕು. ಅಂಥ ಟೀಚರ್ಸ್ ಬೇಕು. ಆಗ ಏನಾಗುತ್ತೆ, ನಿಮ್ಮ ಜೀವನ ಕೂಡ ಅದ್ಭುತವಾಗಿಬಿಡುತ್ತೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ರೇಮಂಡ್ ಟ್ಯಾಲಸ್ ಅಂತ ಆತನ ಹೆಸರು. ಆತ ಹೇಳ್ತಾನೆ, ಇವತ್ತಿನ ಸಮಾಜದಲ್ಲಿ ನಮಗೆ ಬಂದಿರುವಂಥ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಏನು ಅಂತಂದರೆ, ನಾವೆಲ್ಲರೂ ಕೂಡ ವಿಜ್ಞಾನವನ್ನು ಎಷ್ಟೊಂದು ಬಳಸ್ಕೋತಾ ಇದ್ದೀವಿ ಅಂತಂದರೆ ನಾವು ಆಶ್ಚರ್ಯ ಪಡೋದನ್ನು ಮರೆತು ಬಿಟ್ಟಿದ್ದೇವೆ. ವಿ ಡೋಂಟ್ ವಂಡರ್ ಎಟ್ ಥಿಂಗ್ಸ್. ಆಶ್ಚರ್ಯ ಪಡೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಎವ್ರಿಥಿಂಗ್ ಇಸ್ ಅಷ್ಟೇನಾ, ಅತಿ ಸಾಮಾನ್ಯವಾಗೋಗ್ಬಿಟ್ಟಿದೆ. ಪ್ರತಿನಿತ್ಯ ನೀವು ವಾಟ್ಸಪ್ಪಲ್ಲಿ ಅದನ್ನು ನೋಡ್ತಾ ಯು ಡೋಂಟ್ ಗೆಟ್ ಸರ್ಪ್ರೈಸ್ ವೆನ್ ಯು ಸಿ ಸಮಥಿಂಗ್ ನ್ಯೂ, ಸಮಥಿಂಗ್ ವಂಡರ್ಫುಲ್. ಒಂದು ಸಣ್ಣ ಮಗು ಚೆನ್ನಾಗಿ ಮಾಡಿದಾಗ, ಯಾವುದಾದ್ರೂ ಒಂದು ಟ್ಯಾಲೆಂಟನ್ನು ಎಕ್ಸ್ಪ್ರೆಸ್ ಮಾಡಿದಾಗ, ಎಷ್ಟು ಚೆನ್ನಾಗಿ ಹಾಡ್ತಾ ಇದೆ, ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಈ ಮಗು ಅಂತ ಹೇಳುವಷ್ಟು ಕೂಡ ಸೌಜನ್ಯ ನಮಗಿಲ್ಲ. ವಿ ಡೋಂಟ್ ಥಿಂಕ್ ಇಟ್ ಈಸ್ ಸಮಥಿಂಗ್ ಸ್ಪೆಷಲ್. ಸೊ ಇಫ್ ಯು ವಾಂಟ್ ಟು ಬಿ ವಂಡರ್ಫುಲ್, you have to first learn how to wonder at things. ಯಾವುದಾದ್ರೂ ಒಂದು ವಿಶೇಷವನ್ನು ನೋಡಿದಾಗ, ಒಬ್ಬ ವ್ಯಕ್ತಿಯಲ್ಲಾಗಲಿ, ಒಂದು ಶಿಶುವಿನಾಗಲಿ, ಅಥವಾ ಒಂದು ಸಣ್ಣ ಸುಂದರವಾದಂಥ ಒಂದು ಹೂವು ಇರಬಹುದು, ಒಂದು ಅದ್ಭುತವಾದಂಥ ಮರ ಇರಬಹುದು, ಒಂದು ದೃಶ್ಯ ಇರಬಹುದು, ಅದನ್ನು ನೋಡಿದಾಗ ಮೆಚ್ಚುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೋಬೇಕು. ದಟ್ ಹಾರ್ಟ್
ಟು ಅಪ್ರಿಷಿಯೇಟ್ ಸಮಥಿಂಗ್ ದಟ್ ಇಸ್ ಗುಡ್ ಇನ್ ಸಂಬಡಿ ಎಲ್ಸ್ ಇನ್ ಸಮ್ ಸಿಚುವೇಶನ್. ಅದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಕೂಡ ಮ್ಯಾಥಮೆಟಿಕಲ್ ಫಾರ್ಮುಲಾ, ಎಲ್ಲ ಕೂಡ ಸೈಂಟಿಫಿಕ್ ಈಕ್ವೇಷನ್ ಅಷ್ಟೇ. ರೆಡ್ಯೂಸ್ ಎವ್ರಿಥಿಂಗ್ ಟು ದಿ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಫಾರ್ಗೆಟ್ ಅಬೌಟ್ ಆರ್ಟ್, ಕ್ರಿಯೇಟಿವಿಟಿ, ಕಲ್ಚರ್, ಸೆನ್ಸಿಟಿವಿಟಿನ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ವಿ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಮೆಷೀನ್ ರಾದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಇಮೋಷನ್ಸ್. ಆದ್ದರಿಂದ ಬಹಳ ಮುಖ್ಯವಾದದ್ದು, ಒಬ್ಬ ವ್ಯಕ್ತಿ ಸಮರ್ಪಕವಾದಂಥ ಶಿಕ್ಷಕಿ ಆಗಬೇಕು ಅಂತಂದರೆ 3 ಫ್ಯಾಕಲ್ಟಿನ ಬೆಳೆಸ್ಕೋಬೇಕು. ಪ್ಲೀಸ್ ರಿಮೆಂಬರ್ ದಿಸ್, ಪ್ಲೀಸ್ ನೋಟ್ ಇಟ್. ಯು ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ 3 ಆಸ್ಪೆಕ್ಟ್ಸ್ ಆಫ್ ಯುವರ್ ಪರ್ಸನಾಲಿಟಿ. ನಿಮ್ಮ ಇಂಟೆಲೆಕ್ಚುವಲ್ ಕೆಪ್ಯಾಸಿಟಿನ ಜಾಸ್ತಿ ಮಾಡ್ಕೋಬೇಕು. ಶಿಕ್ಷಕ ಅಂತಂದರೆ ಪಠ್ಯಪುಸ್ತಕದಲ್ಲಿರೋದಕ್ಕಿಂತ ಹೆಚ್ಚನ್ನು ಹೇಳಬೇಕು. ಇವತ್ತಿನ ದಿನಗಳಲ್ಲಂತೂ ಇದು ಬಹಳ ಇಂಪಾರ್ಟೆಂಟ್. ಮಕ್ಕಳು, ಅವ್ರಿಗೆ ಬೇಕಾದಷ್ಟು ಗ್ಯಾಜೆಟ್ಸ್ ಇದೆ, ಮನೆಯಲ್ಲಿ ಮಾಹಿತಿ ಇದೆ, ಇಂಟರ್ನೆಟ್ ಇದೆ, ಗೂಗಲ್ ಗುರು ಇದ್ದಾನೆ, ನಿಮಗಿಂತ ಒಳ್ಳೆ ಗೂಗಲ್ ಗುರು ಇದ್ದಾನೆ. ತಂದೆ ತಾಯಿ, ಸ್ವಲ್ಪ ಆಸಕ್ತಿ ಇರುವಂಥ ತಂದೆ ತಾಯಿಗಳು ಎಲ್ಲ ರೀತಿಯ ಗ್ಯಾಜೆಟ್ ಕೊಟ್ಟು ಮಕ್ಕಳಿಗೆ ಮನೆಯಲ್ಲಿ ಅಲ್ಲಿಂದ ಇಲ್ಲಿಂದ ನೋಡಿಕೊಂಡು ಹೇಳಿ ಮಾಡಿ ಎಷ್ಟೋ ಮಾಹಿತಿನ ಕೊಟ್ಟು ಬಿಟ್ಟಿರ್ತಾರೆ. ಆದ್ದರಿಂದ ಮಕ್ಕಳು ಶಾಲೆಗೆ ಬರುವಾಗ ಎಷ್ಟೊಂದು ತಿಳ್ಕೊಂಡು ಬಂದಿರ್ತಾರೆ. ಆದ್ದರಿಂದ ನೀವು ಸಾಮಾನ್ಯವಾದಂಥ ವಿಚಾರವನ್ನು ಹೇಳಿದ್ರೆ ಅವರಿಗೆ ಆಸಕ್ತಿ ಇರೋದಿಲ್ಲ. ನೀವು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಏನಿದೆಯೋ ಅದನ್ನೇ ನೀವು ಕೂಡ ಅಲ್ಲಿ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ವಿಶೇಷವಾಗಿ ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಎಲ್ಲವನ್ನು ಇಂಟಗ್ರೇಟ್ ಮಾಡಿ ನೀವು ಹೇಳೋದಕ್ಕಾಗೋದಾದರೆ ದೆನ್ ಯು ಆರ್ ಎ ಲೈವ್ಲಿ ಟೀಚರ್, ಯು ಆರ್ ಎ ಟೀಚರ್ ಹೂ ಹ್ಯಾಸ್ ಸಮಥಿಂಗ್ ಟು ಕಾಂಟ್ರಿಬ್ಯೂಟ್ ಟು ದಿ ಸ್ಟೂಡೆಂಟ್ಸ್ ಇಂಟೆಲಿಜೆನ್ಸ್. ಇದು ಬಹಳ ಮುಖ್ಯ. ಇಂಟೆಲೆಕ್ಚುವಲ್ ಕೋಷಂಟ್ ಇಂಟೆಲಿಜೆನ್ಸನ್ನು ನೀವು ಡೆವಲಪ್ ಮಾಡಿಕೊಳ್ಳುವಂಥದ್ದು. ಎರಡನೇದು ಬಹಳ ಮುಖ್ಯವಾದಂಥದ್ದು ಇಮೋಷನಲ್ ಕೋಷಂಟ್. ನಿಮ್ಮ ಇಮೋಷನಲ್ ಕೆಪ್ಯಾಸಿಟೀಸನ್ನು ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು. ಬಿಕಾಸ್ ಯು ವಿಲ್ ಬಿ ಇನ್ ಡಿಫಿಕಲ್ಟ್ ಸಿಚುವೇಶನ್ಸ್. ಒಂದು ಮಗು ನೀವು ಹೇಳೋದನ್ನು ಕೇಳೋದಿಲ್ಲ, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇರುತ್ತೆ. ಮಕ್ಕಳಲ್ಲಿ ಬೇಕಾದಷ್ಟು ಡಿಸಬಿಲಿಟೀಸ್ ಇರುತ್ತೆ. ಇವತ್ತೆಲ್ಲ ಬೇಕಾದಷ್ಟು ಇದರ ಬಗ್ಗೆ ಆಲೋಚನೆ, ಚರ್ಚೆ ಎಲ್ಲ ನಡೀತಾ ಇರೋದ್ರಿಂದ, ರಿಸರ್ಚ್ ನಡೀತಾ ಇರೋದ್ರಿಂದ ಮಕ್ಕಳು ನೋಡೋದಕ್ಕೆ ಸಾಮಾನ್ಯವಾದಂಥ ಚೆನ್ನಾಗಿರುವಂಥ ಒಬ್ಬ ಶಿಶುವಾಗಿದ್ದರೂ ಕೂಡ ಅವನಲ್ಲಿ ಲರ್ನಿಂಗ್ ಡಿಸಬಿಲಿಟೀಸ್ ಇರಬಹುದು, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇರಬಹುದು, ಬೇಕಾದಷ್ಟು ಸಮಸ್ಯೆಗಳಿವೆ. ಸಾಮಾನ್ಯವಾದಂಥ ಬೇರೆ ಮಗುವಿನಂತೆ ಅವನಿಗೆ ಕಲಿಯೋದರಲ್ಲಿ ಆಸಕ್ತಿ ಇರೋದಿಲ್ಲ ಅಥವಾ ಸಾಧ್ಯ ಇರೋದಿಲ್ಲ. ಅವನಿಗೆ ಸ್ವಲ್ಪ ವಿಶೇಷವಾದಂಥ ಸಮಯವನ್ನು ಕೊಡಬೇಕಾಗತ್ತೆ, ಹೆಚ್ಚು ಹೇಳ್ಕೊಡ್ಬೇಕಾಗತ್ತೆ. ಒಂದು ಸತಿ ಅದು ಸರಿಯಾಗಿಬಿಟ್ರೆ ಆಮೇಲೆ ದೇ ಆರ್ ಏಬಲ್ ಟು ಕಮ್ ಓವರ್, ಗೆಟ್ ಓವರ್ ದೋಸ್ ಡಿಫಿಕಲ್ಟೀಸ್. ಈ ಥರ ಸಮಸ್ಯೆಗಳನ್ನು ಬೇಕಾದಷ್ಟು ನೀವು ಐಡೆಂಟಿಫೈ ಮಾಡಿದ್ದಾರೆ. ಆದ್ದರಿಂದ ಯಾವುದೋ ಒಂದು ಮಗು ಅರ್ಥ ಮಾಡ್ಕೋತಾ ಇಲ್ಲ ಅಂತಂದರೆ ಸುಮ್ಮನೆ ಹೊಡೆಯೋದಲ್ಲ. ಯು ಆರ್ ನಾಟ್ ಸಪೋಸ್ ಟು ಬೀಟ್. ಕಾರ್ಪೊರಲ್ ಪನಿಷ್ಮೆಂಟ್ ಇಸ್ ಅ ಕ್ರೈಮ್ ಟುಡೇ. ಸೊ ಇಮೋಷ್ನಲ್ ಬ್ಯಾಲೆನ್ಸ್ ಇಲ್ಲದೆ ಹೋದರೆ ಒಂದು ಸ್ವಲ್ಪ ಯಾರಾದರೂ ಒಂದು ಮಗು ಏನಾದರೂ ನಕ್ಬಿಡ್ತು ನೀವು ಹೇಳಿದಾಗ ಮಾಡಿದಾಗ, ಅಥವಾ ಒಂದು ಏನೋ ವ್ಯಂಗ್ಯವಾಗಿ ಮುಖ ಮಾಡ್ತು ಹಾಗೆ ಅಂತ ತಕ್ಷಣ ನೀವು ಹೊಡೆದು ಬಿಟ್ರೆ ಆಮೇಲೆ ಯು ವಿಲ್ ಬಿ ಇನ್ ದಿ ಜೈಲ್. So try to control your emotions first. Try to learn to teach each student. Try to teach each and every student properly. See that their emotions don't hurt you and your emotions don't hurt them. Emotional balance-ಅನ್ನು ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಟೀಚರ್ ಆಗಿರೋರಿಗೆ. ಮೂರನೇದು ನೀವು ಮಾಡಬೇಕಾಗಿರುವಂಥದ್ದು, ನಿಮ್ಮ ಮಕ್ಕಳಲ್ಲಿ ಆ ಶಿಸ್ತನ್ನು ಕಲಿಸ್ಕೊಡುವಂಥದ್ದು, ಡಿಸಿಪ್ಲಿನನ್ನು ಕಲಿಸ್ಕೊಡುವಂಥದ್ದು. ಡಿಸಿಪ್ಲಿನ್ ಹೇಳ್ಕೊಡೋದು ಅಂತ ತಕ್ಷಣ ಅವರನ್ನು ಕಂಟ್ರೋಲ್ ಮಾಡೋದು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಡಿಸಿಪ್ಲಿನ್ ಡಸ್ ನಾಟ್ ಮೀನ್ ಕರ್ಟೇಲಿಂಗ್ ಫ್ರೀಡಮ್. ಡಿಸಿಪ್ಲಿನ್ ಮೀನ್ಸ್ ಗಿವಿಂಗ್ ಫ್ರೀಡಮ್ ಬಟ್ ವಿತ್ ದಿ ನೆಸೆಸರಿ ಚೆಕ್ಸ್. ಟು ಗಿವ್ ಯು ಎನ್ ಎಕ್ಸಾಂಪಲ್, ಒಂದು ಬಾವುಟವನ್ನು ಹಾರಿಸ್ತಾ ಇರ್ತೀರ ನೀವು. ಆ ಬಾವುಟಕ್ಕೊಂದು ನೂಲಿರುತ್ತೆ ಅಲ್ವಾ? ಆ ನೂಲನ್ನು ಜಗ್ಗಿದಾಗ ಬಾವುಟ ಮೇಲೆ ಮೇಲೆ ಹಾರ್ತಾ ಹೋಗುತ್ತೆ. ಹಾಗೆ ಬಾವುಟ ಮೇಲೆ ಹಾರ್ತಾ ಹೋಗ್ತಾ ಇರುವಾಗ ಯಾವುದಾದ್ರೂ ಒಂದು ಕಾರಣಕ್ಕೆ ಆ ನೂಲು ಕಟ್ಟಾಗೋಯ್ತು ಅಂತ ಭಾವಿಸ್ಕೊಳ್ಳಿ. ಏನಾಗತ್ತಾಗ ಬಾವುಟ ಇನ್ನೊಂದು ಸ್ವಲ್ಪ ಮೇಲೆ ಹಾರಬಹುದು, ಈ ಕಡೆ ಆ ಕಡೆ ಗಾಳಿಗೆ ಈ ಕಡೆ ಆ ಕಡೆ ಹೊಟ್ಟೋಗುತ್ತೆ ಮಾಡುತ್ತೆ. ಸ್ವಲ್ಪ ಹೊತ್ತು ಸ್ವತಂತ್ರವಾಗಿ ಈ ಕಡೆ ಆ ಕಡೆ ಹಾರಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಮೇಲೆ ಯಾವುದೋ ಒಂದು ಎಲೆಕ್ಟ್ರಿಕ್ ತಂತಿಗೆ ಸಿಕ್ಕಾಕೊಳ್ಳುತ್ತೆ, ಒಂದು ಮರಕ್ಕೆ ಸಿಕ್ಕಾಕೊಳ್ಳುತ್ತೆ, ಎಲ್ಲೋ ಹೋಗಿ ಬೀಳುತ್ತೆ, ನುಚ್ಚು ನೂರಾಗುತ್ತೆ.
ಎಲ್ಲಿಯ ತನಕ ನಿಮ್ಮ ಕೈಯಲ್ಲಿ ಆ ಹಿಡ್ತಾ ಇತ್ತೋ ಅದು ಇನ್ನೂ ಮೇಲೆ 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 ಮೇಲಕ್ಕೆ ಹೋಗ್ಬೋದಾಗಿತ್ತು, ಬೇರೆ ಬೇರೆ ಕಡೆಗೆಲ್ಲ ಹೋಗ್ಬೋದಾಗಿತ್ತು. ಯಾವಾಗ ಅದು ಕಟ್ಟಾಯಿತೋ, ಶಿಸ್ತು ಅನ್ನೋದು ಕಟ್ಟಾಯಿತೋ, ಆಗ ಅದು ನಾಶವಾಗತ್ತೆ. ಆದ್ದರಿಂದ ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಫ್ರೀಡಮ್ ಕಮ್ಸ್ ವಿತ್ ಡಿಗ್ನಿಟಿ. ನಾನು ಹೇಗೆ ಸ್ವಾತಂತ್ರ್ಯವನ್ನು ಬಯಸ್ತೀನೋ ಹಾಗೆ ಬೇರೆಯವ್ರಿಗೂ ಸ್ವಾತಂತ್ರ್ಯವನ್ನು ಕೊಡೋದನ್ನು ನಾನು ಕಲ್ತ್ಕೋಬೇಕು. ಮಕ್ಕಳಿಗೆ ನಾವು ಸ್ವಾತಂತ್ರ್ಯವನ್ನು ಕೊಡಬೇಕು. ಆಗ ಮಾತ್ರ ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಶಿಸ್ತು ಯಾವುದನ್ನು ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು, ಸತ್ಯವನ್ನು ಹೇಳಬೇಕು. ಯಾತಕ್ಕೆ ಸತ್ಯವನ್ನು ಹೇಳಬೇಕು ಅಂತ ಮಗು ಹೇಳ್ಕೊಡ್ದಿದ್ರೆ ಅದು ಯಾತಕ್ಕೆ ಸತ್ಯವನ್ನು ಹೇಳುತ್ತೆ? ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ವಿವೇಕಾನಂದರು ಕೇಳ್ತಾರೆ ಈ ಪ್ರಶ್ನೆನ. ವಿವೇಕಾನಂದರು ಹೇಳ್ತಾರೆ, ಬೇರೆಯವ್ರಿಗೆ ಹೊಡಿಬಾರ್ದು, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು, ಹಿಂಸೆ ಮಾಡಬಾರ್ದು ಅಂತ ನಾವೆಲ್ಲ ಉಪದೇಶ ಮಾಡ್ತಾಯಿದ್ವಿ. ಎಲ್ಲ ಧರ್ಮಗಳು ಉಪದೇಶ ಮಾಡುತ್ತೆ. ಯಾತಕ್ಕೆ ಆ ಥರ ಮಾಡಬಾರ್ದು ಅಂತ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಯಾತಕ್ಕೆ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ನಾನು? ನೀವು ಯೋಚನೆ ಮಾಡಿದ್ದೀರಾ ಇದ್ರ ಬಗ್ಗೆ? ವಿವೇಕಾನಂದರು ಹೇಳ್ತಾರೆ, ನೋಡು, ಇದಕ್ಕೆ ಧರ್ಮದಲ್ಲಿ ವ್ಯಾಖ್ಯಾನ ಇದೆ, ಉತ್ತರ ಇದೆ. ನಾನು ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಎಲ್ಲರೂ ಕೂಡ ನನ್ನ ಪ್ರತಿಬಿಂಬ, ಅದೇ ಭಗವಂತನ ಮಕ್ಕಳು ನಾವು. ನಾನು ಬೇರೆಯವ್ರಿಗೆ ತೊಂದರೆ ಮಾಡಿದಾಗ ನನಗೆ ನಾನೇ ತೊಂದರೆ ಮಾಡ್ಕೋತಾ ಇದ್ದೇನೆ. ದಿಸ್ ಇಸ್ ದಿ ಓನ್ಲಿ ಲಾಜಿಕಲ್ ಎಕ್ಸ್ಪ್ಲನೇಷನ್ ದಟ್ ಯು ಕ್ಯಾನ್ ಗಿವ್ ಫಾರ್ ಅಹಿಂಸಾ. Why should you not hurt others? Because you are hurting yourself by hurting somebody else. There is no other person. ಇನ್ನೊಬ್ಬರು ಅನ್ನೋದು ಇಲ್ಲ, ನೀನೇ ಎಲ್ಲರಲ್ಲೂ ಇದ್ದೀಯಾ. ನಾವೆಲ್ಲರೂ ಅದೇ ಭಗವಂತನ ಮಕ್ಕಳು. ಹಾಗಾದರೆ ಆ ಭಗವಂತನ ಮಕ್ಕಳು ಎಲ್ಲ ವ್ಯಕ್ತಿಗಳಲ್ಲೂ ಅದೇ ಭಗವಂತ ಅಭಿವ್ಯಕ್ತನಾಗಿದ್ದಾನ ಅಂತಂದರೆ ನಿಮ್ಮ ಮುಂದೆ ಇರುವಂಥ ಮಕ್ಕಳು ಕೂಡ ಅಂಥ ದಿವ್ಯ ಚೇತನರು. ಅವರಲ್ಲೂ ಅಷ್ಟು ಸಾಮರ್ಥ್ಯ ಇದೆ, ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಕೊಡುವಂಥದ್ದು ವಿವೇಕಾನಂದರು ಹೇಳಿದ್ದು, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಅವರಲ್ಲಿರುವಂಥ ಪೂರ್ಣತೆಯನ್ನು ಹೊರತರುವಂಥದ್ದೇ ಶಿಕ್ಷಣ. ಏನೋ ಹೊರಗಡೆಯಿಂದ ತುಂಬುವಂಥದ್ದಲ್ಲ. ಪಠ್ಯಪುಸ್ತಕದಲ್ಲಿರುವಂಥ ಮಾಹಿತಿಯನ್ನು ತಲೆಗೆ ತುಂಬಿದ ತಕ್ಷಣ ಶಿಕ್ಷಣ ಆಯಿತು ಅಂತ ಭಾವಿಸೋದಾದರೆ, ವಿವೇಕಾನಂದರು ಹೇಳ್ತಾರೆ, ಆಲ್ ದಿ ಬುಕ್ಸ್ ಇನ್ ದಿ ಲೈಬ್ರರಿ ವುಡ್ ಹ್ಯಾವ್ ಬೀನ್ ದಿ ಗ್ರೇಟೆಸ್ಟ್ ಟೀಚರ್ಸ್. ಯು ನೀಡ್ ನಾಟ್ ಹ್ಯಾವ್ ಸ್ಟ್ರಗಲ್ಡ್, ಯು ವುಡ್ ನಾಟ್ ಹ್ಯಾವ್ ಗಾನ್ ಟು ಎ ಸ್ಕೂಲ್. ಲೈಬ್ರರಿಗೆ ಹೋಗಿದ್ದಿದ್ರೆ ಆಗೋಗಿರೋದು. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ರೂಢಿಸಿಕೊಂಡಿರುವಂತಹ ಮೌಲ್ಯಗಳ ಮೂಲಕ ಆ ಶಿಕ್ಷಣದ ವ್ಯವಸ್ಥೆಗೆ ಇನ್ನಷ್ಟು ಮಾಹಿತಿಯನ್ನು ತುಂಬುತ್ತಾನೆ. ತನ್ನ ಜೀವನದ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಅದಕ್ಕೆ ತುಂಬುತ್ತಾನೆ. ಅವನೇನು ಹೇಳ್ಕೊಡ್ತಾನೋ ಅದಕ್ಕೆ ತನ್ನ ಜೀವನ ಇದೆಯಲ್ಲ, ಅವನ ಜೀವನದಲ್ಲಿ ಅಭ್ಯಾಸ ಮಾಡಿರುವಂತಹ ಆ ಗುಣಗಳು, ದಟ್ ಆ್ಯಡ್ಸ್ ಪವರ್ ಟು ದಟ್ ನಾಲೆಜ್ ವಿಚ್ ಹಿ ಗಿವ್ಸ್ ಥ್ರೂ ದಿ ಬುಕ್ಸ್. ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಎ ಲಿವಿಂಗ್ ನಾಲೆಜ್, ಲಿವಿಂಗ್ ಟ್ರಾನ್ಸ್ಫರ್ ಆಫ್ ನಾಲೆಜ್ ಆಗುತ್ತೆ. ವ್ಯಕ್ತಿ ಮಾತ್ರ ಮತ್ತೊಬ್ಬ ವ್ಯಕ್ತಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಸಾಧ್ಯ, ಪುಸ್ತಕ ಅಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ. ಓನ್ಲಿ ಎ ಪರ್ಸನ್ ಕ್ಯಾನ್ ಇನ್ಫ್ಲೂಯೆನ್ಸ್ ಅನದರ್ ಪರ್ಸನ್, ನಾಟ್ ಬುಕ್ಸ್. ಆದ್ದರಿಂದ ಆ ಪರ್ಸನಾಲಿಟಿನ ನೀವು ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ರೆ ಎಲ್ಲವೂ ಆಗತ್ತೆ. ಇನ್ನೊಂದು ವಿಚಾರ, ನೀವು ಮಕ್ಕಳಿಗೆ ಹೇಳಿಕೊಡುವಾಗ ಅವರಿಗೆ ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತೀರಾ, ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀರಾ, ಸೈನ್ಸ್ ಹೇಳ್ಕೊಡ್ತೀರಾ, ಎಲ್ಲವನ್ನೂ ಹೇಳ್ಕೊಡ್ತೀರಾ. ಹೇಗೆ ಜೀವನವನ್ನು ರೂಪಿಸ್ಕೋಬೇಕು, ಯಾವ ಪ್ರೊಫೆಷನ್ ತೊಗೋಬೇಕು, ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀರಾ. ಅದರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು. ಹೇಗೆ ತಂದೆ ತಾಯಿಗಳ ಜೊತೆ ಗೌರವದಿಂದ ನಡ್ಕೋಬೇಕು, ಗುರು ಹಿರಿಯರಲ್ಲಿ ಹೇಗೆ ಗೌರವವನ್ನು ಇಟ್ಕೋಬೇಕು, ಸ್ನೇಹಿತರ ಜೊತೆ, ನಿಮ್ಮ ಕ್ಲಾಸಲ್ಲಿ ಇರುವಂಥ ಬೇರೆ ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು, ಮಾಡಬೇಕು, ಯಾವ ರೀತಿಯಲ್ಲಿ ಎಲ್ಲದರಲ್ಲೂ ಭಾಗವಹಿಸಬೇಕು, ಇದನ್ನು ಸಾಫ್ಟ್ ಸ್ಕಿಲ್ಸ್ ಅಂತಾರೆ ಅಲ್ವಾ? ಗೊತ್ತಿದೆ ಅಲ್ವಾ ಇದು ನಿಮಗೆ? ಸೊ ಯು ವಿಲ್ ಹ್ಯಾವ್ ಟು ಟೀಚ್ ದೆಮ್ ದಿಸ್ ಆಲ್ಸೋ, ಬೈ ವಿಚ್ ದೇ ಕ್ಯಾನ್ ಬಿಕಮ್ ವೆಲ್ ಇಂಟಗ್ರೇಟೆಡ್ ಇನ್ ಟು ಸೊಸೈಟಿ. ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೊಡ್ತಾ ಹೋಗಬೇಕು. ನಾನು ಕೇವಲ ಪಠ್ಯಪುಸ್ತಕದಲ್ಲಿ ಇರೋದು ಮಾತ್ರ ಹೇಳಿದ್ರೆ ನನ್ನ ಕೆಲಸ ಮುಗಿದೋಯ್ತು ಅಂತ ಭಾವಿಸಿದ್ರೆ ಆಗೋಯ್ತು. ದಟ್ ಈಸ್ ದಿ ಲಾಸ್ಟ್ ಆಫ್ ಎಜುಕೇಷನ್. ಇನ್ನು ಒಂದೇ ಒಂದು ಐಡಿಯಾ, 3D ಎಫೆಕ್ಟ್ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ಈ 3 ಇದ್ದರೆ ಯು ವಿಲ್ ಬಿ ಸಕ್ಸಸ್ಫುಲ್ ಟೀಚರ್ಸ್. ಒಂದು, ಡಿಸಿಷನ್ ಇರಬೇಕು ನಿಮ್ಮಲ್ಲಿ. ಡಿಸಿಷನ್. ನಾನು ಉತ್ತಮ ಶಿಕ್ಷಕಿ ಆಗ್ತೇನೆ, ಉತ್ತಮ ವ್ಯಕ್ತಿಯಾಗಿ ನಾನು ನನ್ನ ಕೆಲಸವನ್ನು ಅತ್ಯಂತ ಒಲವಿನಿಂದ, ಪ್ರೀತಿಯಿಂದ, ನಾನು ಮಕ್ಕಳ ಏಳ್ಗೆಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಮಾಡ್ತೇನೆ ಅನ್ನುವಂಥ ಡಿಸಿಷನ್, ನಿರ್ಧಾರ ತಗೋಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನೇನಾಗ್ತೇನೆ ಮುಂದೆ, ಏನು ನನ್ನಿಂದ ಸಾಧ್ಯ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಅದರ ಪ್ರಕಾರ ನೀವು ನಿರ್ಧಾರವನ್ನು ತಗೋಬೇಕು, ಡಿಸಿಷನ್. ಎರಡನೇದು, ಡಿಟರ್ಮಿನೇಷನ್ ಇರಬೇಕು. ನಾನೇನು ಡಿಸಿಷನ್ ತಗೋತೀನೋ ಅದನ್ನು ನಾನು ಇಡೀ ಜೀವನ ನಾನು ಸಾಧಿಸ್ತೇನೆ. ಏನೇ ತಪ್ಪು ಬಂದರೂ ಕೂಡ, ಏನೇ ತೊಂದರೆ ಬಂದರೂ ಕೂಡ, ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಅದನ್ನು ನಿಷ್ಠೆಯಿಂದ ಸಾಧಿಸ್ತೇನೆ.
ಛಲ ಅಂತೀವಿ ಕನ್ನಡದಲ್ಲಿ. ಡಿಟರ್ಮಿನೇಷನ್ ಇರಬೇಕು. ನೀವು ಒಂದು ಶಾಲೆಯಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಒಂದು 5 ಜನ ಟೀಚರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಯಾವುದೋ ಹಳ್ಳಿ ಶಾಲೆ ಇರ್ಬೋದು, ಸಿಟಿ ಶಾಲೆ ಇರಬಹುದು, ಯಾವುದೋ ಒಂದು ಹೊಸ ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಬೇರೆ ಟೀಚರ್ಸ್ ಬರ್ತಾರೆ, ಹೇಳ್ತಾರೆ, ಅಯ್ಯೋ ಮಕ್ಕಳನ್ನು ಬಿಟ್ಬಿಡ್ರಿ, ಆಟ ಆಡ್ಕೊಳ್ಳಿ, ಅಥವಾ ಏನಾದರೂ ಒಂದು ಅಸೈನ್ಮೆಂಟ್ ಕೊಟ್ಬಿಡ್ರಿ, ಬನ್ನಿರಿ ಹೋಗಿ ಒಂದು ಸ್ವಲ್ಪ ಪಿಕ್ಚರ್ ನೋಡ್ಕೊಂಬರೋಣ, ಆ ಹೋಟೆಲ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಇಲ್ಲ, ನಾನು ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ. ನಾವೆಲ್ಲದಕ್ಕೂ ಹ್ಞೂ ಅಂತ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಇವತ್ತಿನಿಂದ ನೀವು ಕೆಲವು ಸತಿ ಇಲ್ಲ ಅಂತ ಹೇಳೋದನ್ನು ಕಲ್ತ್ಕೊಳ್ಳಿ. ಯಾವುದ್ಯಾವುದು ನಿಮ್ಮ ಜೀವನಕ್ಕೆ ತೊಂದರೆ ಮಾಡುತ್ತೋ, ಯಾರ್ಯಾರು ನಿಮ್ಮ ಜೀವನಕ್ಕೆ ಅಡ್ಡಿ ಹಾಕ್ತಾ ಇದ್ದಾರೋ ಅವ್ರಿಗೆ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳೋದನ್ನು ಕಲ್ತ್ಕೋಬೇಕು. ಆ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್ ಬರಬೇಕು ನಿಮಗೆ. ಇಲ್ಲ, ದ್ಯಾಟ್ ವಿಚ್ ಇಸ್ ಹಾರ್ಮ್ಫುಲ್ ಟು ಮೀ ಐ ವಿಲ್ ನಾಟ್ ಡೂ ಅನ್ನುವಂತಹ ನಿರ್ಧಾರ ನಿಮಗಿರಬೇಕು. ಅದು ಡಿಟರ್ಮಿನೇಷನ್. 3ನೇದು ಡಿಸಿಪ್ಲಿನ್, ಶಿಸ್ತು. ಶಿಸ್ತಿಲ್ಲದೆ ಯಾವುದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಒಂದು ಸಣ್ಣ ಗಿಡವನ್ನು ಬೆಳೆಸುವಾಗ ಅದಕ್ಕೆ ಬೇಕಾಗುವಂಥ ಎಲ್ಲ ಗೊಬ್ಬರ, ನೀರು, ವಾತಾವರಣ ಎಲ್ಲವನ್ನು ಕೊಟ್ಟು ಆ ಗಿಡ ಸರಿಯಾಗಿ ಬೆಳೀಬೇಕು ಅಂತಂದರೆ, ಹೆಮ್ಮರವಾಗಿ ಬೆಳೀಬೇಕು ಅಂತಂದರೆ ಅದಕ್ಕೊಂದು ಬೇಲಿ ಹಾಕಬೇಕು. ಬೇರೆ ಯಾವುದೇ ಹಸು ಪ್ರಾಣಿ ಗಿಣಿ ಬಂದು ತಿಂದೇ ಇರೋ ಹಾಗೆ, ಬೇರೆಯವರು ಬಂದು ಅದನ್ನು ತುಳಿದೇ ಇರೋ ಹಾಗೆ ಒಂದು ಸಣ್ಣ ಬೇಲಿಯನ್ನು ಹಾಕಬೇಕಾಗತ್ತೆ, ಕಾಪಾಡಬೇಕಾಗತ್ತೆ. ಆ ಗಿಡ ಆಮೇಲೆ ದೊಡ್ಡ ಹೆಮ್ಮರವಾಗಿ ಬೆಳೆದ ಮೇಲೆ, ದೊಡ್ಡ ಮರ ಆದಮೇಲೆ ಆನೆಯನ್ನು ತಂದು ಕಟ್ಟಿ ಹಾಕಿದ್ರೂ ಕೂಡ ಅದು ಜಗ್ಗಲ್ಲ, ಏನೂ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಹಾಗೆ ನಮ್ಮ ವ್ಯಕ್ತಿತ್ವ ಆಗಬೇಕು. ಶಿಸ್ತು ಅನ್ನೋದು ಆ ಫೆನ್ಸ್. ನಮಗೆ ಬೆಳೆಯೋದಕ್ಕೆ ಬೇಕಾಗುವಂತಹ ವಿಚಾರಗಳನ್ನು ನಾವು ಶಿಸ್ತು ಅಂತ ಹೇಳ್ತೀವಿ. ಟಿಲ್ ಯುವರ್ ಪರ್ಸನಾಲಿಟಿ ಬಿಕಮ್ ಸ್ಟ್ರಾಂಗ್. ಎಂಥ ಒಂದು ಬಿರುಗಾಳಿ ಬಂದರೂ ನೀವು ಅಲ್ಲಾಡದೇ ಇರುವಂಥ ಒಬ್ಬ ವ್ಯಕ್ತಿ ಆಗಬೇಕು ಅಂತಂದರೆ ಶಿಸ್ತಿರಬೇಕು ನಿಮ್ಮ ಜೀವನದಲ್ಲಿ. ಈ 3 ಇದ್ದುಬಿಟ್ರೆ, ಡಿಸಿಷನ್, ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್, ಈ 3 ಇದ್ದುಬಿಟ್ರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಅಸಾಮಾನ್ಯವಾಗಿಬಿಡುತ್ತೆ, ವೃತ್ತಿ ಪ್ರವೃತ್ತಿಯಾಗತ್ತೆ. ನಾವು ಮಾಡುವಂಥ ವೃತ್ತಿಗಳಲ್ಲಿ, ಪ್ರೊಫೆಷನ್ಸಲ್ಲಿ, ಆಕ್ಯುಪೇಷನ್ಸಲ್ಲಿ ಸಾಮಾನ್ಯವಾಗಿ ನಾವು ಕಾಣುವಂಥದ್ದು ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಬೋರ್ಡಮ್, ಬೇಸರ. ಅಯ್ಯೋ, ಪ್ರತಿನಿತ್ಯ ನಾನು ಅದೇ ಶಾಲೆಗೆ ಹೋಗಬೇಕು, ಅದೇ ಮುಖವನ್ನು ನೋಡಬೇಕು, ಅದೇ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೇಕು, ಮಾಡಿದ್ದನ್ನೇ ಮಾಡಬೇಕು ಪ್ರತಿನಿತ್ಯ. ಯಾವುದೇ ವೈವಿಧ್ಯತೆ ಇಲ್ಲ, ಅದರಲ್ಲಿ ಒಂದು ಲವಲವಿಕೆ ಇಲ್ಲ, ಆಸಕ್ತಿ ಇಲ್ಲ. ಯಾವಾಗ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಆಸಕ್ತಿ ಇರುತ್ತೋ, ಒಂದು ಆದರ್ಶವಿರುತ್ತೋ, ಅದರ ಹಿನ್ನೆಲೆಯಲ್ಲಿ ಒಂದು ಭಾವನೆ ಇರುತ್ತೋ, ಸಂಪೂರ್ಣವಾಗಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರೋ, ಆಗ ಬೋರ್ಡಮ್ ಇರೋದಿಲ್ಲ. ಪ್ರತಿನಿತ್ಯವೂ ಕೂಡ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯವೂ ಕೂಡ ನಿಮಗೆ ಒಂದು ಹೊಸ ವಿಚಾರ ತಿಳಿದು ಬರುತ್ತೆ ನೀವು ಮಾಡ್ತಾ ಇರುವಂಥ ಪಾಠದಿಂದ. ನಮ್ಮ ವಿದ್ಯಾಶಾಲೆಯ ಬಗ್ಗೆ, ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಹಲವಾರು ಸೀನಿಯರ್ ಟೀಚರ್ಸ್ ಇದ್ದಾರೆ. ಒಬ್ಬ ಹಿಸ್ಟ್ರಿ ಟೀಚರ್ ಇದ್ದಾರೆ. ಅವರು ಪ್ರತಿನಿತ್ಯ ಪಾಠಕ್ಕೆ ಬರುವಾಗ ಹಿಸ್ಟ್ರಿಯನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಅವತ್ತು ಯಾವ ವಿಚಾರವನ್ನು ಹೇಳ್ತಾ ಇದ್ದಾರೋ, ಶಿವಾಜಿ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅವರು ಕ್ಲಾಸ್ನಿಂದ ಒಳಗೆ ಬರುವಾಗಲೇ ಶಿವಾಜಿ ಥರ ನಡ್ಕೊಂಡು ಬರ್ತಾರೆ, ಶಿವಾಜಿ ಥರ ಮಾತಾಡ್ತಾರೆ. ಆ ಮಕ್ಕಳು ಅಷ್ಟೊಂದು ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. ದಿಸ್ ಹೋಲ್ ಪೀರಿಯಡ್ ಈಸ್ ಫುಲ್ ಆಫ್ ದ್ಯಾಟ್ ಪರ್ಸನಾಲಿಟಿ. ಗಾಂಧೀಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಹಿ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಗಾಂಧೀಜಿ. ನ್ಯಾಷನಲ್ ಮೂವ್ಮೆಂಟ್ ಅಂತಂದರೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವೇ ಅದನ್ನು ಆಗಿಬಿಟ್ಟಿದ್ದಾರೇನೋ ಅನ್ನೋ ಥರ ಬಂದು ಹೇಳ್ಕೊಡ್ತಾ ಇದ್ರು. ದಿಸ್ ಈಸ್ ಇಂಪಾರ್ಟಿಂಗ್ ಎಜುಕೇಷನ್. ಇದು ಸಾಮಾನ್ಯವಾದಂಥ ಒಬ್ಬ ಟೀಚರ್ಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವೇನಾಗಬೇಕು, ನಾನು ಆಗಲೇ ಹೇಳಿದೆ, ಡೋಂಟ್ ಬಿ ಆರ್ಡಿನರಿ, ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಯು.